ಹರೇ ರಾಮ. ಶ್ರೋತಾಂಸಿ ಸರ್ವರ್ಷಹೃದಾಂ ಯದೀಯೇ ಪ್ರಜ್ಞಾ ಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನ ವಿಜ್ಞಾನ ನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ನೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ಜೀವನದ ಗತಿ ಅತ್ಯಂತ ವಿಚಿತ್ರವಾದುದು. ಕೆಲವೊಮ್ಮೆ ಸರ್ವಶಕ್ತನೂ ಅಶಕ್ತನಾಗ್ಬಿಡ್ತಾನೆ, ಸಂಪನ್ನನು ಕೂಡ ಬಡವನಾಗ್ತಾನೆ, ರೂಪವಂತನಿಗೆ ಕುರೂಪ ಬರುವ ಸಂದರ್ಭವೂ ಬರ್ಬೋದು ಜೀವನದಲ್ಲಿ. ನಾವು ನಳಚಕ್ರವರ್ತಿಯ ಕಥೆಯನ್ನು ಕೇಳ್ತೇವೆ, ಸುಂದರಾಂಗ ನಳ. ಆದರೆ ಒಂದು ಸಂದರ್ಭ ಬಂದಾಗ ಅವನನ್ನು ನೋಡಿದ್ರೆ ಜುಗುಪ್ಸ ಬರಬೇಕು ಅಂಥ ರೂಪ ಅವನಿಗೆ ಬಂತು. ಅದಕ್ಕೇನು ಹೆಸರು? ಆ ರೂಪದ ನಳನಿಗೆ ಬಾಹುಕ. ಬಾಹುಕನ ರೂಪ ಬಂತು. ಅವನು ಭಾವುಕ ನಿಜವಾಗಿ ನಳ, ಆದರೆ ಬಾಹುಕನ ರೂಪ ನಳನಿಗೆ ಒಂದು ಕಾಲದಲ್ಲಿ ಬಂತು. ಶ್ರೀರಾಮ ಅವನು ಕಾಡಿಗೆ ಹೋಗುವಾಗ ದಾನ ಮಾಡಲಿಕ್ಕೆ ರತ್ನಗಳ ರಾಶಿಯನ್ನು ಅವನು ಏನು ಏರ್ಪಡಿಸಿದ್ದನೋ ಪೇರಿಸಿದ್ದನೋ ದರ್ಶನೀಯಂ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ನೋಡೋ ಹಾಗಿತ್ತು ಅದು ಅಂತ. ಆ ರಾಶಿ ದಾನ ಮಾಡ್ಕೊಂಡು ಇಟ್ಕೊಂಡಿದ್ದು ಅಂತ, ಕಾಡಿಗೆ ಹೋಗೋ ಹೊತ್ತಿಗೆ ರತ್ನ ರಾಶಿ ಅಂತ. ಆದರೆ ಕಾಡಿನಲ್ಲಿ 14 ವರ್ಷಗಳ ಕಾಲ ಬಿಡಿಗಾಸು ಇಲ್ಲ, ಒಂದು ಚಿಕ್ಕ ಹಣ ಕೂಡ ಅವನಲ್ಲಿ 14 ವರ್ಷಗಳ ಕಾಲ ಇಲ್ಲ ಅಂತ. ಇಂಥ ಸಂದರ್ಭಗಳು ಬರ್ಬೋದು ಅಂತ. ಹಾಗೆಯೇ ಇಲ್ಲಿ ದಿಲೀಪನನ್ನು ಕಾಳಿದಾಸ ಸ್ವಹಸ್ತಾರ್ಜಿತ ವೀರ ಶಬ್ದ ಎಂಬುದಾಗಿ ಕರೆದಿದ್ದಾನೆ. ಅಂದರೆ ವೀರ ಶಬ್ದವನ್ನು ಸಂಪಾದನೆ ಮಾಡಿದಾನಂತೆ. ಅವನನ್ನು ವೀರ ಮಹಾವೀರ ಎಂಬುದಾಗಿ ಪ್ರಪಂಚ ಕರೆದಿದೆ ದಿಲೀಪನನ್ನು. ಅದು ಯಾರೋ ಕೊಟ್ಟ ಭಿಕ್ಷೆ ಅಲ್ಲ, ಅವನು ತನ್ನ ಕೈಯಿಂದಲೇ ಸಂಪಾದನೆ ಮಾಡಿರುವಂಥದ್ದು. ಯುದ್ಧಗಳಲ್ಲಿ ಅಗಣಿತವಾದ ಪರಾಕ್ರಮವನ್ನು ತೋರಿಸಿ ತಾನೇ ಸಂಪಾದನೆ ಮಾಡಿರುವಂಥದ್ದು ಆ ವೀರ ಶಬ್ದ ಎನ್ನುವಂಥದ್ದು. ಅಂತಹ ದಿಲೀಪನಿಗೆ ಒಂದು ವಿಚಿತ್ರ ಪರಿಸ್ಥಿತಿ ಬಂದ್ಬಿಡ್ತು. ಅತ್ಯಗತ್ಯವಾದ ಸಂದರ್ಭ. ತಾನು ಕಾಯುತ್ತಿರುವುದೇನು ಅದು ಗುರುಗಳದ್ದು ಬೇರೆ, ಕರ್ತವ್ಯ ಇದೆ ಆ ಧೇನುವನ್ನು ಕಾಯುವಂಥದ್ದು. ಅದಕ್ಕೊಂದು ಆಪತ್ತು ಬಂದಿದೆ. ಸಿಂಹ ಬಂದು ಎರಗಿದೆ ಆ ಧೇನುವಿನ ಮೇಲೆ. ಬಾಣ ಪ್ರಯೋಗ ಮಾಡೋಣ ಅಂದರೆ ಕೈ ಜಡವಾಗಿದೆ, ಕೈ ಏಳ್ತಾ ಇಲ್ಲ. ಕೈಕಾಲು ಬಿದ್ದು ಹೋಗೋದು ಅನ್ನೋ ಶಬ್ದ ಇದೆ ಕನ್ನಡದಲ್ಲಿ. ಅದು ಹೇಳ್ತಾ ಇಲ್ಲ, ನಾವು ಹೇಳಿದ್ದನ್ನು ಕೇಳ್ತಾ ಇಲ್ಲ. ಅದು ದಿಲೀಪ ಹೇಳಿದ್ದನ್ನು ಅವನ ಕೈಯೇ ಕೇಳ್ತಾ ಇಲ್ಲ. ಚಿತ್ರಾರ್ಪಿತಾರಂಭ ಇವಾವತಸ್ಥೆ. ಚಿತ್ರ ಬರೆದಿಟ್ಟಂತೆ ಆಗ್ಬಿಡ್ತು. ಚಿತ್ರ ಬರೆದಿಟ್ರೆ ಅಲ್ಲಿ ಕೈಯೋ ಕಾಲು ಆಡೋಕ್ಕೆ ಸಾಧ್ಯವಾ? ಹೇಗಿದೆಯೋ ಹಾಗಿರ್ತದೆ ನೋಡಿ ಅಂತ. ಹಾಗಾಗ್ಬಿಡ್ತಲ್ಲ. ಆಗ ಸಿಂಹ, ನಾವು ಮೊನ್ನೆ ಪಾಠದಲ್ಲಿ ಕೊನೆಯಲ್ಲಿ ಹೇಳಿದ ಹಾಗೆ ಮಾತಾಡ್ತು. ಸಿಂಹ ಮಾತಾಡ್ತು. ಮಾತಾಡಿ ಹೇಳಿದ್ದೇನು ಅಂದರೆ, ಬರಿದ ಬಳಲೆ ಬೇಡ, ಸುಮ್ಮನೆ ಯಾಕೆ ಕಷ್ಟಪಡ್ತೀಯೇ? ಮೊದಲನೇದಾಗಿ ನೀನು ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಾಧ್ಯ ಇಲ್ಲ, ಕೈ ಬಾರದು, ಆ ಸ್ಥಿತಿ ಇದೆ. ಒಂದಾನು ವೇಳೆ ಮಾಡಿದ್ದೇ ಹೋದಾದರೂ ಕೂಡ ಏನು ಉಪಯೋಗ ಇಲ್ಲ. ಗಿಡ ಮರಗಳನ್ನು ಬುಡ ಮೇಲು ಮಾಡುವಂಥ ಬಿರುಗಾಳಿಗೆ ಪರ್ವತವನ್ನು ಅಲ್ಲಾಡಿಸುವ ಶಕ್ತಿ ಇಲ್ಲ. ನೀನು ಯಾರ್ಯಾರನ್ನೋ ಗೆದ್ದಿರ್ಬೋದು ಈ ಹಿಂದೆ, ಈ ಕಥೆ ಬೇರೆ. ಯಾಕೆಂದರೆ ಇಲ್ಲಿರುವುದು ಶಿವಶಕ್ತಿ. ನೀನು ಇದರಾಗಿ ನಿಂತಿರುವುದು
ಪರಶಿವನ ಶಕ್ತಿಗೆ, ಪರಶಿವನ ಅನುಗ್ರಹಕ್ಕೆ ಏನು ನಿನ್ನದು ನಡೆಯೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎಂಬುದಾಗಿ ಹೇಳಿ ತನ್ನ ಪರಿಚಯ ಕೊಟ್ಟ. ತಾನು ಕುಂಭೋದರ ಅಲ್ವಾ. ಸಿಂಹಕ್ಕೆ ಹೇಗಿರ್ತದೆ? ಸಿಂಹಕ್ಕೆ ಸಪೂರ ಆ ಭಾಗ, ಸಿಂಹ ಕಟಿ ಅಂತ ಹೇಳ್ತಾರಲ್ವಾ. ನಡು ಹೇಗಿರ್ಬೇಕು ಅಂದರೆ ಸಿಂಹದಿದ್ದಾಗಿರ್ಬೇಕು ಅಂತ. ನೋಡಿ ಕಾಲ ಹೇಗೆ ಬರ್ತದೆ ಅಂದರೆ, ಕುಂಭೋದರ ಹೋಗಿ ಅವನು ನಿಂತ ಸಿಂಹ ಕಟಿ, ಸಿಂಹ ಆಗ್ಬಿಟ್ನಲ್ಲ ಅವನು. ಕಾಲ ಬಂದರೆ ಹೀಗೂ ಆಗ್ಬೋದು ಹಾಗೂ ಆಗ್ಬೋದು. ಕೆಲವರಿಗೆ ಜೀವನದ ಕೆಲವು ಕಾಲದಲ್ಲಿ ಹೊಟ್ಟೆ ಅಂತಲೇ ಇರೋದಿಲ್ಲ, ಹೊಟ್ಟೆ ಬೆನ್ನು ಎರಡೂ ಒಂದೇ ಅಂತ. ಇನ್ನು ಕೆಲವು ಕಾಲ ಬಂದಾಗ ಒಳ್ಳೆ ಹೊಟ್ಟೆ. ನಿಮಗೆ ಎಂದೊಂದು ಉದಾಹರಣೆ ಕೊಟ್ಟಿದ್ವಲ್ಲ, ಚಪ್ಪಲಿ ಹಾಕ್ಕೊಡೋಕ್ಕಾಗೋದಿಲ್ಲ ಅಂತ. ಹೊಟ್ಟೆ ಸರಿಯಾಗಿ ಬಂತು ಅಂತಾದರೆ ಅವರವರಿಗೆ ಅವರವ್ರ ಚಪ್ಪಲಿ ಹಾಕ್ಕೊಳ್ಳೋಕೆ ಆಗೋದಿಲ್ಲ ಅಂತ. ಒಂದು ಸಮಸ್ಯೆ ಹೇಗೆ ಬರ್ಬೋದು ಅಂದ್ರೆ ಹೀಗೂ ಬರ್ಬೋದು ಸಮಸ್ಯೆ. ಯಾರಾದರೂ ಬೇರೆಯವ್ರು ಹಾಕ್ಕೊಡ್ಬೇಕು ಚಪ್ಪಲಿನ, ಅಥವಾ ಅಂದಾಜು ಮಾಡಿ ಎಲ್ಲಿರ್ಬೋದು ಕಾಲು, ಎಲ್ಲಿರ್ಬೋದು ಚಪ್ಪಲಿಂದ ಅಂದಾಜು ಮಾಡಿ ಹಾಕ್ಕೋಬೇಕಾಗತ್ತೆ ಅದನ್ನು. ಅಂಥ ಪರಿಸ್ಥಿತಿ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಯಾಕೆಂದರೆ ಆ ಹೊಟ್ಟೆ ಅದು ಮಿತಿ ಮೀರಿ ಬೆಳೆದ್ರೆ ಕಷ್ಟವಂತೆ. ರಾಮಭದ್ರಾಚಾರ್ಯ ಶಬ್ದ ಇದೆ ಒಂದು, ಹೊಟ್ಟೆ ನಿನ್ನನ್ನು ನಂಬಿನ ಕೆಟ್ಟೆ ಅಂತ ಹೊಟ್ಟೆಗೆ ಹೇಳುವಂಥದ್ದು. ಎಲ್ಲ ಈ ಹೊಟ್ಟೆ ನಿನ್ನನ್ನು ನಂಬಿ ನೀನು ಕೇಳಿದ್ದನ್ನೆಲ್ಲ ಕೊಟ್ಟು 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 ನಾನು ಕೆಟ್ಟೆ ಅಂತ. ಈ ಹೊಟ್ಟೆ ಹೇಳಿದ್ನೆಲ್ಲ ಕೊಡ್ತಾ ಹೋಗಬೇಡಿ. ಹಾಳು ಮೂಳು ಕೇಳ್ತದೆ ಹೊಟ್ಟೆ, ಅದೆಲ್ಲ ಕೊಡ್ತಾ ಹೋಗ್ಬಾರದು ಅಂತ, ಕೇಳಿದ್ನೆಲ್ಲ ಅಂತ. ಇರು ಅಂತ ಹೇಳಬೇಕು ಅಂತ, ಎಲ್ಲ ಕೊಡೋಕ್ಕಿಲ್ಲ ಅಂತ. ಏನೂ ಕೊಡದೆ ಹೋದರೂ ಸುಮ್ಮನೆ ಇರೋದಿಲ್ಲ ಅದು. ಮದಿಸುವುದದು ಆಧರಿಸೆ, ಕುದಿಯುವುದು ನಿರಾಕರಿಸೆ. ಹೊಟ್ಟೆಯ ಬಗ್ಗೆ DVG ಹೇಳೋ ಮಾತಿದು. ಅದನ್ನು ಆಧರಿಸಿದರೆ ಹೊಟ್ಟೆಯನ್ನು ಹೇಳ್ದಾಗ ಕೇಳ್ತಾ ಹೋದರೆ ಮದಿಸುವುದು ಇಷ್ಟಾಗಲಾಗ ಕೂತ್ಕೊಂಡ್ಬಿಡುತ್ತೆ, ಅದು ಎಲ್ಲ ಹಾಳು ಮಾಡುತ್ತೆ ಜೀವನನೇ. ಮದಿಸುವುದು ಅದು ಆಧರಿಸೆ, ಕುದಿಯುವುದು ನಿರಾಕರಿಸೆ. ಕೇಳಿದ್ದನ್ನು ಕೊಡದೆ ಹೋದರೆ, ಕೊಡದೇನೆ ಹೋದರೆ ಕುದಿಯುವುದು, ಹದದೊಡಿರಿಸುವುದು ಎಂತೋ ಅಂದಿದ್ದಾರೆ DVG ಅವರು. ಹದದೊಡಿರಿಸುವುದು ಎಂತೋ. ಈ ಹೊಟ್ಟೆಯನ್ನು ಹದದಲ್ಲಿ ಇಡಬೇಕಲ್ಲ, ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು. ಹೆಚ್ಚಾದರೆ ಅಹಂಕಾರ, ಕಡಿಮೆ ಆದರೆ ಹಾಹಾಕಾರ, ಎರಡೂ ಆಗಬಾರ್ದು. ಹೇಗಪ್ಪ? ಹಾಗೆ ಇವನು ಕುಂಭೋದರ, ಅದು ಸದ್ಯಕ್ಕೆ ಉದರವೇ ಇಲ್ಲ, ಹೋಗಿ ಅದು ಎಲ್ಲೋ ಒಳಗೆ ಸೇರಿದೆ ಹೊಟ್ಟೆ. ಸಿಂಹಕ್ಕೆ ಅದು ಎಷ್ಟೇ ತಿಂದರೂ ಕೂಡ ಹೊಟ್ಟೆ ದಪ್ಪಾಗೋದು ಅನ್ನೋದಿಲ್ಲ, ಸಪುರವೇ ಅದು. ನಾನು ಅಷ್ಟಮೂರ್ತಿಯ ಪರಶಿವನ ಕಿಂಕರ, ಕುಂಭೋದರ, ನಿಕುಂಭನ ಮಿತ್ರ. ನನ್ನ ಕಾರ್ಯ ಅದ್ಭುತವಾಗಿರುವಂಥದ್ದು. ಶಿವ ನನ್ನ ಬೆನ್ನ ಮೇಲೆ ಕಾಲಿಡ್ತಾನೆ ಯಾವಾಗಲೂ. ಮಹಾವೃಷಭವನ್ನು ಏರುವಾಗ, ಧರ್ಮನಂದಿ ಅದನ್ನು ಏರುವಾಗ ಶಿವ ನನ್ನ ಮೇಲೆ ಕಾಲಿಡ್ತಾನೆ, ನನ್ನ ಬೆನ್ನ ಮೇಲೆ ಕಾಲಿಡ್ತಾನೆ. ಹಾಗಾಗಿ ಪಾದಾರ್ಪಣಾನುಗ್ರಹ ಭೂತ ಪೃಷ್ಠಂ. ಪಾದಾರ್ಪಣವೇ ಅನುಗ್ರಹ. ಅದರಿಂದಾಗಿ ಭೂತ ಪೃಷ್ಠಂ, ಬೆನ್ನು. ಪೃಷ್ಠ ಅನ್ನೋ ಶಬ್ದಕ್ಕೆ ಬೆನ್ನು ಅಂತ ಅರ್ಥ ಇದೆ. ಭೂತ ಪೃಷ್ಠಂ ಪವಿತ್ರವಾಗಿರುವಂಥದ್ದು. ಓ, ಈ ಮರವನ್ನು ಕಾಯೋದು ನನ್ನ ಕೆಲಸ ಅಂತ. ದೇವದಾರು ವೃಕ್ಷ ಇದೆ ಎದುರುಗಡೆಗೆ, ಅದನ್ನು ಕಾಯಕ್ಕೆ ನಾನು ಇರೋವಂಥದ್ದು. ಇದು ಪರಶಿವನ ದತ್ತು ಮಗು. ಪಾರ್ವತಿ ನೀರೆರೆದು ಬೆಳೆಸಿದ್ದು. ಪಾರ್ವತಿಗೆ ತುಂಬ ಪ್ರೀತಿ ಇದೆ. ಒಂದು ಚೂರೇನಾದರೂ ಆ ಮರಕ್ಕೆ ಹೆಚ್ಚು ಕಡಿಮೆ ಆದರೂ ಪಾರ್ವತಿ ತುಂಬ ದುಃಖ ಪಡ್ತಾಳೆ. ಹಾಗಾಗಿ ನನ್ನನ್ನು ರಕ್ಷೆಗೆ ನಿಯೋಜನೆ ಮಾಡಲಾಗಿದೆ. ನಾನು ಊಟಕ್ಕೂ ಎಲ್ಲೂ ಹೋಗೋ ಹಾಗಿಲ್ಲ, ಸಿಂಹ ಅಂತೆಲ್ಲ ಹೋಗಿ ಬೇಟೆ ಆಡ್ಕೊಂಡು ಬರೋ ಹಾಗಿಲ್ಲ. ಊಟ ಇಲ್ಲೇ ಬರಬೇಕು, ಊಟ ಇಲ್ಲೇ ಬರಬೇಕು ಅಂದರೆ ಬಂದಿದ್ದೇ ಊಟ ಅಂತ. ಅಲ್ಲಿ ಏನು ಬಂತು ಅದು ಊಟ ಅಂತ. ಶಿವನ ವರದಾನ ಅದು. ಹಾಗಾಗಿ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಯಾರಿಂದಲೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸೊರಸೆ ಬಾಯಿದ್ದರದ ನಿಂತಳಂತಲ್ಲ ಹನುಮಂತ ಸಮುದ್ರ ಹಾರೋ ಸಮಯದಲ್ಲಿ, ವಕ್ತ್ರಂ ಕೃತ್ವ ನಭಸ್ಪೃಶಂ, ಆಕಾಶ ಮುಟ್ಟುವಂಥ ಬಾಯಿಯನ್ನು ತೆರೆದು ಹನುಮಂತನ ಮುಂದೆ ನಿಂತಳು. ಹನುಮಂತ ಯುದ್ಧ ಮಾಡ್ಬೋದಲ್ವಾ ಅಂದರೆ ವರ ಇದೆ, ಯಾರೂ ನನ್ನನ್ನು ದಾಟಿ ಹೋಗುವಂತೆ ಇಲ್ಲ. ಕಶ್ಚಿನ್ ನಾತಿ ವರ್ತೇತ ಏಷ ವರೋ ಮಮ. ದೇವತೆಗಳೆಲ್ಲ ನನಗೆ ಕೊಟ್ಟಿರುವಂಥ ವರ ಇದು. ಹಾಗಾಗಿ ನೀನು ಬಾಯಿಯೊಳಗೆ ಹೋಗದೆ ನೀನು ಮುಂದೆ ಹೋಗುವಂತೆ ಇಲ್ಲ, ಬಾಯಿಯೊಳಗೆ ಹೋಗಲೇಬೇಕು ಹೇಳ್ತು ಅಂತ. ಹಾಗೆ ಇಲ್ಲೂ ಕೂಡ ಪರಶಿವನ ವರ ಇದು. ಹಾಗಾಗಿ ನಿನ್ನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ನನ್ನನ್ನು ನೀನು ಎದುರಿಸೋದು ಅಂದ್ರೆ ಶಿವನನ್ನು ಎದುರಿಸೋದು ಎರಡು ಒಂದೇ, ವ್ಯತ್ಯಾಸ ಏನೂ ಇಲ್ಲ.
ಹಾಗಾಗಿ ಹಿಂದಿರುಗು, ಹೊರಟು ಹೋಗು. ಹೆಂಗೆ ಹೋಗಲಿ? ಗುರುಗಳ ಮುಂದೆ ಹೋಗಿ ಹೇಗೆ ನಿಲ್ಲಲಿ? ನಂದಿನಿಯನ್ನು ಸಿಂಹ ತಿಂದಿತ್ತು ಅಂತ ಹೋಗಿ ಯಾವ ಬಾಯಲ್ಲಿ ಹೇಳಲಿ ಅಲ್ಲಿ ಅಂದರೆ ಏನು ತೊಂದರೆ ಇಲ್ಲ. ಕೈ ಮೀರಿದ್ದಕ್ಕೆ ಅಪವಾದ ಇಲ್ಲ. ಕೈಲಾಗೊಂದೆಲ್ಲ ಮಾಡಬೇಕು ಮನುಷ್ಯ. ಕೈಲಾಗದೇ ಇರೋದನ್ನ ಕ್ಷಮೆ ಇದೆ ಅದಕ್ಕೆ. ಯಾವುದು ಕೈಲಾಗಲಿಲ್ಲ, ಸೀತೆ ಹೇಳ್ತಾಳಲ್ಲ, ಪರಾಧೀನೇಶು ಗಾತ್ರೇಶು ಕಿಂಕರಿಷ್ಯಾಮ್ಯನೀಶ್ವರ. ದೇಹ ನನ್ನ ಅಧೀನ ಅಲ್ಲ, ನನ್ನ ವಶ ಅಲ್ಲ. ಏನು ಮಾಡಲಿ? ರಾವಣ ಎತ್ಕೊಂಡ್ಬಂದಾಗ ತಗುಲಿರ್ಬೋದು, ಸ್ಪರ್ಶ ಆಗಿರ್ಬೋದು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದವಳು ಅಂತ. ಪರಾಧೀನೇಶು ಗಾತ್ರೇಶು ಕಿಂಕರಿಷ್ಯಾಮಿ ಅನೀಶ್ವರನ. ಏನು ಮಾಡಲಿ? ನನ್ನ ಕೈಲಿಲ್ಲ ಅದು. ಯಾವುದಿದೆ ನಿನ್ನ ಕೈಯಲ್ಲಿ ಅಂದರೆ ಹೃದಯ. ಮದಧೀನಂ, ಅದು ಹೃದಯ. ಅದು ಮದಧೀನ. ತು ಎತ್ತನ್ಮೇ ಹೃದಯಂ ತ್ವಯ್ಯ ಅವಸ್ಥಿತಂ. ಅದು ರಾಮನನ್ನು ಬಿಟ್ಟು ಹೋಗಲಿಲ್ಲ ಇಲ್ಲಿಗೂ ಅಂತ. ಹೃದಯ ಅಂತ ಸೀತೆ ಹೇಳಿದ ಮಾತು ಅಂತ. ಹಾಗೆ ಆ ಸ್ಪರ್ಶ ಅಲ್ಲ ಅದು. ಅದಕ್ಕೆ ಆ ದೋಷ ಇಲ್ಲ. ಯಾಕೆಂದರೆ ಉದ್ದೇಶ ಇಲ್ಲ, ಮನಸ್ಸಿನಲ್ಲಿ ಪಾಪ ಇಲ್ಲ, ಕಲಂಕ ಇಲ್ಲ. ಕೈಮೀರಿ ನಡೀತಾ ಇರುವಂಥದ್ದು. ಕೈಮೀರಿ ನಡೆದಿದ್ದಕ್ಕೆ ಕ್ಷಮೆ ಇದೆ ಯಾವಾಗಲೂ. ಹಾಗಾಗಿ ಕ್ಷಮೆ ಇದೆ ನಿನಗೆ. ಅಲ್ಲಿ ಹೋಗ್ಬಿಡು. ನೀನು ಶಿವನನ್ನು ಮೀರಿದವನಾ? ಹೊರಟೋಗ್ಬಿಡು ಎಲ್ಲಿಂದ. ಗುರುರ್ಭವಾನ್ ದರ್ಶಿತ ಶಿಷ್ಯ ಭಕ್ತಿ. ಶಿಷ್ಯ ಭಕ್ತಿ ಏನು ತೋರಿಸ್ಬೇಕೋ ಗುರುವಿಗೆ ನೀನೆಲ್ಲ ತೋರಿಸ್ತಂತಾಗಿದೆ. ಹೊರಟೋಗು ಅಂತ. ದಿಲೀಪನಿಗೆ ಇದು ಹೊಸ ಅನುಭವ. ನಾನು ಮೊನ್ನೆ ಹೇಳಿದ ಹಾಗೆ, ಈ ತನಕ ಅವನ ಜೀವನದಲ್ಲಿ ಅವನು ಯುದ್ಧದಲ್ಲಿ ಸೋತಿದ್ದು ಅಂತ ಇಲ್ಲ. ಅವನ ಕೈ ಕಟ್ಟಿದ್ದೋ, ಕೈ ಬಿದ್ದು ಹೋಗಿದ್ದೋ ಇಲ್ಲವೇ ಇಲ್ಲ. ಯಾವಾಗಲೂ ಕ್ಷತ್ರಿಯರಿಗೆ ತುಂಬ ಮುಖ್ಯ ಅದು ಅಲ್ವಾ? ಬಾಹುಗಳು ಕ್ಷತ್ರಿಯರಿಗೆ ತುಂಬ ಮುಖ್ಯವಾಗಿರುವಂಥದ್ದು ಅಂತ. ಹಾಗಾಗಿ ಅಲ್ಲಿ ಭಗವಂತ ಇದ್ದಾನೆ ಅವರಿಗೆ ಅಂತ. ಭಗವಂತನ ಬಾಹು ಅಂತ ಕ್ಷತ್ರಿಯ ಅಂತ ಅಲ್ವಾ? ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್. ಅದೇ ಜಡವಾಗಿ ಹೋಗಿದೆ, ಅದೇ ಸ್ತಬ್ಧವಾಗಿ ಹೋಗಿದೆ. ತುಂಬ ಅವನಿಗೆ ತನ್ನ ಮೇಲೆ ತನಗೆ ಜುಗುಪ್ಸೆ ಬಂದಿತ್ತು. ಏನು ನಾನು ಎಂಥ ಒಂದು ಕೈಲಾಗದವನು ಆಗೋದ್ನಲ್ಲ ನಾನು. ನಿಜವಾಗಲೂ ಕೈಯೇ ಕೈಲಾಗದಿದ್ದವನಲ್ಲ, ಕೈಯೇ ಕೆಲಸ ಮಾಡ್ತಾ ಇಲ್ಲ, ಹಿಂಗೆ ಆಗೋದ್ನಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದ. ಆದರೆ ನನಗೊಂದು ಸ್ವಲ್ಪ ಸಮಾಧಾನ ಆಯ್ತಂತೆ. ಓಹೋ, ಇದು ಈಶ್ವರನ ಪ್ರತಾಪ ಇದು. ಸರಿ, ಈಶ್ವರನ ಮುಂದಿನ ಏನಿದೆ? ಶರಣಾಗತಿ ಒಂದೇ ದಾರಿ ಇರುವಂಥದ್ದು ಎಂಬುದಾಗಿ ಅವನನ್ನು ಕಾಳಿದಾಸ ವರ್ಣನೆ ಮಾಡಿದ್ದಾನೆ. ಜಡೀಕೃತ ಸ್ತ್ರ್ಯಂಬಕ ವೀಕ್ಷಣೇನ ವಜ್ರಂ ಮುಮುಕ್ಷನ್ನಿವ ವಜ್ರಪಾಣಿಹಿ. ಶಿವನ ಮೇಲೆ ಕೋಪ ಮಾಡ್ಕೊಂಡು ವಜ್ರ ಎತ್ತಿದ್ನಂತೆ ಇಂದ್ರ ಒಂದು ಸಂದರ್ಭದಲ್ಲಿ ಶಿವನ ಮೇಲೆ ಕೋಪ ಮಾಡ್ಕೊಂಡು ವಜ್ರ ಎತ್ತಿದ್ನಂತೆ. ವಜ್ರ ಎತ್ತಿದಾಗ ಶಿವ ಹಿಂಗೆ ನೋಡಿದಂತೆ ಅವನನ್ನು, ಇಂದ್ರನನ್ನು. ಹಾಗೆ ಸ್ತಬ್ಧಾಗಿ ಹೋದ, ಕಲ್ಲಾಗಿ ಹೋದ. ಹಾಗೆ ಜಡೀಕೃತನಾಗಿ ಹೋದ. ಬಾಹುಂ ಸವಜ್ರಂ ಶಕ್ರಸ್ಯ ಕ್ರುದ್ಧಸ್ಯ ಅಸ್ತಂಭಯತ್. ಪ್ರಭು ಅಂದರೆ ಶಿವಪ್ರಭು ಕ್ರುದ್ಧನಾದ ಇಂದ್ರನ ಬಾಹುವನ್ನು, ವಜ್ರ ಸಹಿತವಾದ ಬಾಹುವನ್ನು ಸ್ತಂಭನಗೊಳಿಸಿದ. ಹಾಗೆ ಇಲ್ಲೂ ಕೂಡ ಶಿವನೇ ಸ್ತಂಭನಗೊಳಿಸಿದ್ದಾನೆ ದಿಲೀಪನ ಬಾಹುವನ್ನು. ಅದೇನು ಮಾಡೋದು? ಈಗ ಹೇಗಾದ್ರೂ ಮಾಡಿ ಹಸುವನ್ನು ಉಳಿಸ್ಬೇಕಲ್ಲ. ದಿಲೀಪನ ವ್ಯಕ್ತಿತ್ವ ಅಂಥದ್ದು, ಸೂರ್ಯವಂಶದ ಸ್ವಭಾವ ಅಂಥದ್ದು ಅಂತ. ಹಾಗಾಗಿ ಏನು ಕೆಲಸ ಮಾಡ್ತದೆ ನೋಡ್ಬೇಕಲ್ವಾ? ಈಗ ಜೀವನದಲ್ಲಿ ಎಷ್ಟೋ ಸಂಗತಿಗಳು ಕೆಲಸ ಮಾಡದೇ ಇರುವಂಥ ಕಾಲ ಬಂದ್ಬಿಡ್ಬೋದು. ಜೀವನದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಹಣ ಇಲ್ಲದೆ ಹೋಗ್ಬೋದು, ಜನ ಇಲ್ಲದೆ ಹೋಗ್ಬೋದು, ಕೈಯ ಕಾಲು ಬರದೆ ಹೋಗ್ಬೋದು. ಏನಿದೆಯೋ ಅದರಿಂದ ಹೋರಾಟ ಮುಂದುವರಿಸ್ಬೇಕಲ್ವಾ ನಾವು? ಏನಿದೆ ಈಗ ಅಂದರೆ ಬುದ್ಧಿ ಕೆಲಸ ಮಾಡ್ತಾ ಇದೆ ಈಗಲೂ ಕೂಡ ದಿಲೀಪನದ್ದು. ಆಮೇಲೆ ಮಾತಿದೆ, ಅಲ್ಲಿಂದ ಮುಂದುವರಿಸ್ತಾನೆ ದಿಲೀಪ. ನೀವು ಅರ್ಥ ಮಾಡ್ಕೋಬೇಕು ನೀವು ಅದನ್ನು, ಈ ಸಂದರ್ಭವನ್ನು. ಕೈಕಾಲೆಲ್ಲ ಮರಗಟ್ಟಿ ಹೋಗಿದೆ, ಸ್ತಬ್ಧ ಆಗಿ ಹೋಗಿದೆ, ಎಲ್ಲೂ ಚಲನೆ ಇಲ್ಲ. ಏನುಂಟೋ ಅದರಿಂದ ದಿಲೀಪ ತನ್ನ ಕಾರ್ಯವನ್ನು ಮುಂದುವರಿಸ್ತಾನೆ. ನೀವು ಕೂಡ ಜೀವನದಲ್ಲಿ ಹೀಗೆ ಅಂತ, ಅದಿಲ್ಲ ಇದಿಲ್ಲ ಅಂತ ಖ್ಯಾತೆ ತೆಗಿಬಾರ್ದು, ದೂರ ಹಿಡ್ತಾ ಕುತ್ಕೋಬಾರ್ದು. ಏನಿದೆಯೋ ಅದರಿಂದಲೇ ಮುಂದುವರಿಸು. ಪೂಜೆ ಮಾಡ್ತಿದ್ದೆ ಆದರೂ ಅದಿಲ್ಲ ಇದಿಲ್ಲ, ಮನಸ್ಸಿದೆಯಲ್ಲ
ಮಾನಸ ಪೂಜೆ ಮಾಡು. ಅರ್ಘ್ಯ ಬಿಡೋ ಹೊತ್ತಲ್ಲಿ ಸಂಧ್ಯಾಕಾಲ ಬಂದಾಗ ಸಂಧ್ಯಾ ವಂದನೆ ಮಾಡಲೇಬೇಕಲ್ವಾ, ಅರ್ಘ್ಯ ಕೊಡಲೇಬೇಕು ದೇವರಿಗೆ. ಆಗ ಎಲ್ಲೋ ರಸ್ತೆ ಮಧ್ಯೆ ಇದ್ದಾನೆ, ಏನೂ ಇಲ್ಲ ವ್ಯವಸ್ಥೆ ಅಂತಂದರೆ ಧೂಳನ್ನೆತ್ತಿ ಅರ್ಘ್ಯ ಕೊಡು ಅಂತಿದೆ, ಧೂಳಿಂದ. ಹಾಗಾಗಿ ನಮ್ಮ ಸಂಸ್ಕೃತಿ ಹೇಗಿದೆ ಅಂದರೆ ಖ್ಯಾತೆ ತೆಗೆಯೋದಕ್ಕೆ ಅವಕಾಶವೇ ಇಲ್ಲ ಅಲ್ಲಿ. ಏನಿದೆಯೋ ಅದೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ. ದಿಲೀಪನ ಆದರ್ಶ ಅದು ಅಂತ. ದಿಲೀಪ ಸಿಂಹಕ್ಕೆ ಹೇಳ್ತಾನೆ, ನಗಬಹುದು ನನ್ನ ಮಾತನ್ನು ಕೇಳಿ ನೀನು, ನನ್ನ ಮಾತು ಹಾಸ್ಯ ಅಂತ ಅನಿಸ್ಬೋದು, ಯಾಕೆಂದರೆ ಕೈಕಾಲು ಆಡ್ತಾ ಇಲ್ಲ, ಬಾಯಿ ಪಟಾಕಿ ಅಂತ, ನಿನಗದು ತಮಾಷೆ ಅಂತ ಅನ್ನಿಸ್ಬೋದು, ಆದರೂ ನಾನು ಹೇಳ್ತೇನೆ, ಮಾತಾಡ್ತೇನೆ. ಯಾಕೆಂದರೆ ಹೇಗಂದರೂ ನೀನು ನನ್ನೊಳಗೆ ಇರುವನಲ್ವಾ, ಅಂತರ್ವೇದಿ ನೀನು ಅಂತ. ಸಿಂಹಕ್ಕೆ ದಿಲೀಪ ಹೇಳುವಂಥದ್ದು, ನೀನು ಬಾಹ್ಯ ವಸ್ತುವಲ್ಲ ನನ್ನ ಮಟ್ಟಿಗೆ, ಅಂತರ್ವೇದಿ, ಒಳಗಿರುವ ನೀನು. ಯಾಕೆಂದರೆ ಶಿವ ಒಳಗಿದ್ದ ಮೇಲೆ ಅವನ ಗಣ ಇಲ್ಲಿರಬೇಕು, ಅದು ಒಳಗಿರಬೇಕು, ಹೊರಗಿರಬೇಕು. ಅದು ಆಲೋಚನೆ ಮಾಡಿ ಒಂದ್ಸತಿ ನೀವು. ಶಿವ ಒಳಗಿದ್ದ ಮೇಲೆ ಗಣಗಳು ಒಳಗಿರಲೇಬೇಕಲ್ವಾ. ಹಾಗಾಗಿ ನೀನು ಅಂತರ್ಹೃದಯವಾಸಿ, ಅಂತರ್ವೇದಿ ನೀನು. ಹಾಗಾಗಿ ಮನಸ್ಸಲ್ಲಿ ಬಂತು ಅಂದಮೇಲೆ ನಿನಗೆ ಹೇಳಿದ ಹಾಗೆ ನಾನು ಗೊತ್ತಾಗಿರುತ್ತೆ ನನಗೆ. ಹಾಗಾಗಿ ನಗುಪಾಟ್ಲು ನಗಾಡ್ಬಿಡ್ತಾನೆ ಏನೋ ಅಂತ ಹೇಳಿದೆ ಇರೋಕ್ಕೇನು ಕಾರಣ ಇಲ್ಲ, ನಿನಗೀಗಲೇ ಗೊತ್ತಾಗಿದೆ. ಆದರೆ ನನ್ನ ಕರ್ತವ್ಯ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ. ಇಲ್ಲೊಂದು ಸಂದಿಗ್ಧ ಇದೆ ದಿಲೀಪ ಹೇಳುವಂಥದ್ದು. ಅವನ ಬುದ್ಧಿಮತ್ತೆಯನ್ನು ನೋಡಿ ನೀವು, ಅವನ ಪ್ರಜ್ಞೆಯನ್ನು ನೋಡಿ. ಇಲ್ಲೊಂದು ಸಂದಿಗ್ಧ ಇದೆ. ಸಂದಿಗ್ಧ ಏನು ಅಂದರೆ ಶಿವನನ್ನು ಮಾನ್ಯ ಮಾಡಬೇಕು, ಶಿವನನ್ನು ತಿರಸ್ಕರಿಸುವಂತೆ ಇಲ್ಲ. ನನಗೊಬ್ಬನಿಗೆ ಮಾತ್ರ ಅಲ್ಲ, ಸ್ಥಾವರ ಜಂಗಮಾನ, ಈ ಪ್ರಪಂಚ ಇದೆಯಲ್ಲ ಚರಾಚರಾತ್ಮಕವಾಗಿರುವಂಥ ಪ್ರಪಂಚ ಇದು. ಕೆಲವು ಚಲಿಸ್ತವೆ, ಕೆಲವು ಚಲಿಸೋದಿಲ್ಲ. ಈ ಮನುಷ್ಯರು, ಮೃಗ ಪಕ್ಷಿಗಳು, ಕ್ರಿಮಿಕೀಟಗಳು ಚಲಿಸ್ತವೆ, ಮರಗಿಡಗಳು ಚಲಿಸೋದಿಲ್ಲ ಅಂತ. ಈ ಸ್ಥಾವರ ಜಂಗಮಾತ್ಮಕವಾದ ಚಲಿಸುವ ಜೀವಗಳೇನಿದೆ, ಎಲ್ಲ ಜೀವಗಳಿಗೆ ಮಾನ್ಯ ಅವನು. ಮಾನ್ಯಸ್ಸಮಿ ಸ್ಥಾವರ ಜಂಗಮಾನ. ಅವನು ಈ ಸ್ಥಾವರ ಜಂಗಮಗಳಿಗೆ ಯಾಕೆ ಮಾನ್ಯ ಅಂದರೆ ಸರ್ಗಸ್ಥಿತಿ ಪ್ರತ್ಯವಹಾರ ಹೇತು. ಇದೆಲ್ಲ ಅವನಿಂದಲೇ ಹುಟ್ಟಿದೆ, ಅವನಿಂದಲೇ ಬಾಳಿದೆ, ಅವನೆಲ್ಲ ಹೋಗಿ ಲೀನಾಗತ್ತೆ ಅಂಥವನವನು. ನಾವೆಲ್ಲ ಅಲೆಗಳು, ಜೀವಗಳೆಲ್ಲ. ಅವನು ಸಮುದ್ರ, ಅಲೆಗಳು ಸಮುದ್ರದಿಂದೇ ಮೇಲೆ ಇಡ್ತವೆ, ಅದು ಹುಟ್ಟು. ಅಲ್ಲೇ ತಮ್ಮ ಲೀಲಾ ವಿಲಾಸವನ್ನು ತೋರ್ತವೆ, ಅದು ಬದುಕೋದು. ಆಮೇಲೆ ಅಲ್ಲೇ ಹೋಗಿ ಸಮುದ್ರದಲ್ಲೇ ಲಯವನ್ನು ಹೊಂದ್ತವೆ ಅಂತ. ಹೀಗೆ ಅವನು. ಹಾಗಾಗಿ ಎಲ್ಲರಿಗೂ ಅವನು ಮಾನ್ಯ, ಅವನು ನನಗೂ ಮಾನ್ಯ, ಅವನು ಸರ್ವಾಧಿಕವಾಗಿ ಮಾನ್ಯ ಅವನು. ಹಾಗಾಗಿ ಅವನ ನಿಯಮ ಇದೆಯಲ್ಲ, ಇಲ್ಲಿ ಬಂದಿದ್ದು ಆಹಾರ ಅಂತ, ಅದನ್ನ ನಾನು ಮಾನ್ಯ ಮಾಡ್ತೇನೆ. ದಿಲೀಪ ಹೇಳಿ ತಿರಸ್ಕಾರ ಮಾಡಲಿಲ್ಲ, ಸರಿ ಇದೆ ಅದು. ಆದರೆ ಕಣ್ಣು ಮುಂದೆ ಗುರುಧನ ನಶಿಸುವುದನ್ನು ನಾನು ನೋಡಲಾರೆ, ಉಪೇಕ್ಷಿಸಲಾರೆ. ಗುರೋರಪೀದಂ ಧನಂ, ಗುರುವಿನ ಧನ ಇದು. ಅದು ಎಂಥ ಗುರು ಅಂದರೆ ಆಹಿತಾಗ್ನಿ, ಅಗ್ನ್ಯಾಧಾನ ಮಾಡಿದಂಥ, ಅಗ್ನಿಹೋತ್ರ ನಡೆಸ್ತಕ್ಕಂಥ ಗುರು ನಮ್ಮಲ್ಲಿ ಇದೆ. ಅಗ್ನಿಹೋತ್ರ ಅದಕ್ಕೆಷ್ಟು ಮಹತ್ವ ಇದೆ ನೋಡಿ ಅಂತ ದಿಲೀಪನ ಮಾತಲ್ಲಿ ಗೊತ್ತಾಗುತ್ತೆ ನಮಗೆ ಅಂತ. ಅಗ್ನಿಹೋತ್ರವನ್ನಿಟ್ಟು ಪ್ರತಿನಿತ್ಯವೂ ದೇವತೆಗಳನ್ನು ಸಂತರ್ಪಣೆ ಮಾಡ್ತಕ್ಕಂಥ ಆ ಶ್ರೇಷ್ಠ ಗುರು ವಸಿಷ್ಠರು, ಅವರ ಸಂಪತ್ತು ಇದು ಗೋವು. ನಶ್ಯತ್ ಪುರಸ್ತಾದನುಪೇಕ್ಷಣೀಯಂ, ಇದನ್ನು ನಾನು ನನ್ನ ಕಣ್ಣು ಮುಂದೆ ನಾಶವಾಗೋದಕ್ಕೆ ಬಿಡಲಾರೆ. ಮತ್ತೇನು ದಾರಿ? ಆ ಕಡೆ ಅದು ಬೇಕು, ಈ ಕಡೆ ಇದು ಬೇಕು ಅಂದರೆ ಹೇಗೆ? ಅಕ್ಕನ ಮೇಲೆ ಆಸೆ, ಅಕ್ಕಿ ಮೇಲೆ ಪ್ರೀತಿ. ಯಾಕೆ ಬಂದಿದೆ ಗಾದೆ? ಇದು ಗೊತ್ತಾ ನಿಮಗೆ? ಗಾದೆ ಯಾಕೆ ಬಂದಿದೆ? ಅಕ್ಕನ ಮದುವೆ ಮಾಡಿ ಕೊಟ್ಟಾಗಿದೆ ಅಲ್ವಾ, ಮನೆಗೆ ಕರಿಬೇಕು ಅಕ್ಕನ್ನ, ಆಸೆ, ಅಕ್ಕನ ಮೇಲೆ ಪ್ರೀತಿ, ಹಾಗಾಗಿ ಮನೆಗೆ ಕರಿಬೇಕು ಅಕ್ಕನ್ನ. ಆದರೆ ಬಂದರೆ ಒಂದು ತುತ್ತು ಅನ್ನ ಜಾಸ್ತಿ ಅದು ಖರ್ಚಾಗತ್ತಲ್ಲ, ಅಕ್ಕಿ ಜಾಸ್ತಿ ಖರ್ಚಾಗತ್ತೆ ನೋಡಿ. ಅಕ್ಕನ ಲೆಕ್ಕಕ್ಕೂ ಅಕ್ಕಿ ಇಡಬೇಕೋ ಬೇಡವಾ ಅಂತ. ಅಕ್ಕಿ ಮೇಲೆ ಪ್ರೀತಿ, ಅಕ್ಕನ ಮೇಲೆ ಆಸೆ, ಅಕ್ಕಿ ಮೇಲೆ ಪ್ರೀತಿ. ಸ್ವಲ್ಪ ಹೀಗಲ್ಲ, ಹೀಗೆ ಬೇಕದು. ಅಕ್ಕನ ಮೇಲೆ ಪ್ರೀತಿ, ಅದ್ರ ಅಕ್ಕಿ ಮೇಲೆ ಆಸೆ ಅಂತ. ಅಕ್ಕನ ಮೇಲೆ ಪ್ರೀತಿ ಅದು, ಅದ್ರ ಅಕ್ಕಿ ಖರ್ಚಾಗಬಾರ್ದು ಅಂದರೆ ಹೇಗಪ್ಪ ಅಂದರೆ ಅದಕ್ಕೊಂದು ದಾರಿಯನ್ನು ದಿಲೀಪ ಹೇಳ್ತಾನೆ. ದಾರಿ ಏನು ಅಂದರೆ ಏನಪ್ಪ, ಶಿವನ ನಿಯಮ ಏನು ನೋಡಿ. ಸಮಾಧಾನವಾಗಿ ಚಿಂತನೆ ಮಾಡಿದರೆ ಒಂದು ಪರಿಹಾರ ಮಾರ್ಗ ಗೋಚರಿಸ್ತದೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ. ಮೇಲ್ನೋಟಕ್ಕೆಲ್ಲಿ ದಾರಿ ಇಲ್ಲ, ಇಲ್ಲಿ ದಾರಿಯನ್ನು ದಿಲೀಪ ಕಂಡುಕೊಳ್ತಾನೆ ಅಂತ. ಈಗ ಯಾವ ಜೀವ ಎಲ್ಲಿಗೆ ಬಂತೋ ಅದು ನಿನಗೆ ನೈವೇದ್ಯ, ಅದು ನಿನಗೆ ಊಟ ತಾನೆ ಅಂತ.
ಈಗ ಇಲ್ಲಿ ಬಂದಿದ್ದು ಗೋವು ಮಾತ್ರ ಅಲ್ಲ, ನಾನು ಬಂದಿದ್ದೇನೆ ಇಲ್ಲಿಗೆ, ಅದು ಹೌದು ಇದು ಹೌದು. ಹಾಗಾಗಿ ನಿನ್ನಕ್ಕೆ ನನ್ನನ್ನು ತಿನ್ಬಾರ್ದು. ಇದರಲ್ಲಿ ಎರಡನ್ನೂ ಗಮನಿಸ್ಬೇಕು ಅಂತ ಅವನ ಬುದ್ಧಿಮತ್ತೆ, ಅವನು ಉಪಾಯ ಕಂಡುಕೊಂಡ ರೀತಿ, ಇಂಥವನು ದೊರೆಯಾಗಬೇಕು, ಇಂಥವನು ರಾಜ್ಯವನ್ನು ಆಳಬೇಕು ಅಂತ. ಯಾಕೆಂದರೆ ರಾಜರುಗಳಿಗೆ ಸಂದಿಗ್ಧ ಪರಿಸ್ಥಿತಿಗಳು ಯಾವಾಗಲೂ ಇರ್ತವೆ ಅಂತ. ಆ ಸಮಯದಲ್ಲಿ ಯಾವುದು ಸರಿ ಅಂತವರಿಗೆ ಗೋಚರಿಸ್ಬೇಕಲ್ಲ ಅಂತ. ಅವನಿಗೆ ಎಷ್ಟು ಬುದ್ಧಿ ಇದೆ ನೋಡಿ ದಿಲೀಪನಿಗೆ, ಮತ್ತು ತ್ಯಾಗ ಬುದ್ಧಿ ನೋಡಿ, ತನ್ನನ್ನೇ ಕೊಡುವಂಥ ಮನಸ್ಸು. ಗೋವನ್ನು ಉಳಿಸ್ಬೇಕು ಅಂದರೆ ಉಳಿಸ್ಬೇಕು, ಏನನ್ನು ತೆತ್ತಾದರೂ ಉಳಿಸ್ಬೇಕು, ತನ್ನನ್ನೇ ತೆತ್ತಾದರೂ ಕೂಡ ಉಳಿಸ್ಬೇಕು ಅನ್ನುವ ಭಾವ ನೋಡಿ. ಹಾಗೆ ಸತ್ವಂ ಮದೀಯೇನ ಶರೀರ ವೃತ್ತಿಂ ದೇಹೇನ ನಿರ್ವರ್ತಯಿತು ಪ್ರಸೀದ. ನನ್ನ ದೇಹದಿಂದ ನಿನ್ನ ದೇಹವನ್ನು ಪೋಷಿಸಿಕೋ. ಹಸುವನ್ನು ಬಿಟ್ಟುಬಿಡು. ಏಕೆಂದರೆ ಕಾತರಿಸಿ ಕಾದಿದ ಕರು ಆಶ್ರಮದಲ್ಲಿ, ಎಳೆಗರು ಬಿಟ್ಬಿಡು. ದಿನಾವಸಾನೋತ್ಸುಕ ಬಾಲವತ್ಸ. ವತ್ಸ ಅಂದರೆ ಕರು ಅಂತ ಅರ್ಥ. ಅದಕ್ಕೆ ಬಾಲವತ್ಸ ಅಂದರೆ ಎಳೆಗರು ಅಂತ. ಭರತ ಶಪಥ ಮಾಡ್ತಾನಲ್ಲ, ಬಾಲವತ್ಸ ಹಂಚಗಾಂದೋಗ್ಧು. ಎಳೆಗರು ಇದ್ದಾಗ ಹಸುವಿನ ಹಾಲು ಕರೆದು ಕುಡಿದು ಪಾಪ ಬರಲಿ ಅಂತ. ತುಂಬ ಎಳೆಗರು ಇದ್ದಾಗ ಹಾಲು ಕರಿಬಾರ್ದು, ಅದಕ್ಕೆ ಬಿಡಬೇಕು ಅದನ್ನು. ಬಿಡದನ್ನು ಕರೆದು ಕುಡಿದು ಪಾಪ ಬರಲಿ ಅಂತ ಭರತ ಶಪಥ ಮಾಡ್ತಾನೆ ನೋಡಿ. ಅವನ ಮೇಲೆ ಒಂದು ಆಶಂಕೆ ಬಂದಾಗ, ರಾಮನ ರಾಜ್ಯವನ್ನು ಅಪಹಾರ ಮಾಡಿದವನು ಆಶಂಕೆ ಬಂದಾಗ, ನಾನು ಅಂಥ ಮನಸ್ಥಿತಿಯ ನನ್ನದು ಹೌದಾಗಿದ್ದರೆ ಇಂತಿಂಥ ಪಾಪಗಳು ಬರಲಿ ಅಂತ ಒಂದು ಪಟ್ಟಿ ಮಾಡ್ತಾನೆ ಭರತ. ಅದರಲ್ಲಿ ಇದು ಬಂದಿದೆ, ಬಾಲವತ್ಸಾಂಚ ಗಾಂಧೋಗ್ಧು. ಎಳೆ ಕರು ಇದ್ದಾಗ ಹಸುವಿನ ಹಾಲು ಕರಿಬಾರ್ದು, ಒಂದು ಸ್ವಲ್ಪ ಅದು ಬೆಳೀತಾ ಇದ್ದಾಗ ಕರಿಯೋಕ್ಕೆ ಶುರು ಮಾಡಬೇಕು, ಹೊರತು ಆರಂಭದಲ್ಲಿ ಕರಿಬಾರ್ದು ಅಂತ. ಮೊದಲನೇ 11 ದಿನ ಅಂತೂ 10 ದಿನ ಅಂತೂ ನಿಷಿದ್ಧ ಅಲ್ವಾ. ಅದಕ್ಕೆ ಒಂದು ಕಾರಣ ಇದು ಕೂಡ ಹೌದು. ಅಶುಚಿ ದ್ವೇಷ ಒಂದು ಕಡೆ ಇದ್ರೂ ಮತ್ತೊಂದು ಕಡೆಗೆ ಆ ಹೊತ್ತಿಗೆ ನಾವು ಬಳಸಬಾರ್ದು ಅಂತ ನಿಯಮ ಇದ್ದಾಗ ಆ ಕರುವಿಗೆ ಸಿಗುತ್ತೆ, ಅದು ಅಂತ ಸಿಗಬೇಕಾಗಿರುವಂಥದ್ದು ಅದು ಅಂತ. ಹಾಗಾಗಿ ದಿನಾವಸಾನೋತ್ಸುಕ ಬಾಲವತ್ಸ ವಿಸೃಜ್ಯತ ಧೇನುರಿಯಂ ಮಹರ್ಷೇ. ಒಂದು ಮಾತಲ್ಲಿ ಹೇಳಿದ ದಿಲೀಪ, ಹೇಳಬೇಕಾಗಿದ್ದೆ ನಾನು. ಅಷ್ಟು ಹೇಳಿದ್ದು ನೋಡಿ. ಬೆಳಕಾಯ್ತಂತೆ, ಗುಹೆಯ ಕತ್ತಲು ನುಚ್ಚು ನೂರಾಯ್ತಂತೆ. ಆ ಒಂದು ಗುಹೆ ಇದ್ದಲ್ಲ, ಸುತ್ತಮುತ್ತ ಇರುವ ಬೇರೆ ಗುಹೆಗಳದ್ದು ಕೂಡ ಕತ್ತಲೆ ಮಾಯವಾಗಿ ಹೋಯಿತು. ಇದ್ದಕ್ಕಿದ್ದಂತೆ ಜಗ್ಗನ ಬೆಳಕು ಬಂತು ಅಂತ. ಏನಪ್ಪ ಬೆಳಕು ಅಂದರೆ, ಸಿಂಹ ನಕ್ಕಿದ್ದು. ನಕ್ಕ ಚಂದ, ನಗುವಾಗ ಹಲ್ಲು ಕಾಣುತ್ತಾ ಇಲ್ವಾ? ಇದು ಕೋಲ್ಗೇಟ್ನವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ಈ ಸಿಂಹ ಕರ್ಕೊಂಡು ಹೋಗ್ತಾ ಇದ್ರು ಅವರು, ಕೋಲ್ಗೇಟ್ನವರು. ಅಥಾಂಧಕಾರಂ ಗಿರಿ ಗಹ್ವರಾಣ ದಂಷ್ಟ್ರ ಮಯೂಖೈ ಶಕಲಾನಿ ಕುರುವನ್. ದಂಷ್ಟ್ರ ಅಂದರೆ ಅದ್ರ ಕೋರೆ ದಾಡೆಗಳು, ಹಲ್ಲು ಅದರದ್ದು. ದಂಷ್ಟ್ರ ಮಯೂಖ ಅಂದರೆ ಹಲ್ಲಿನಿಂದ ಹೊರಟ ಕಿರಣಗಳು ಅಂತ. ಕೋಲ್ಗೇಟ್ನವರಿಗೆ ಸರಿ ಹೇಳಿ ಮಾಡಿಸ್ತಾಗಿದೆ ನೋಡಿ. ಅವ್ರದ್ದು ವಸ್ತು ಹೇಗಿರುತ್ತೋ ಎಲ್ಲೋ ಏನೋ ಗೊತ್ತಿಲ್ಲ, ಇದು ಚೆನ್ನಾಗಿರುತ್ತೆ. ಯಾವುದು ಜಾಹೀರಾತು ಜೋರಾಗಿರುತ್ತೆ ಅಂತ. ಈ ವಸ್ತು ಚೆನ್ನಾಗಿದ್ದರೆ ಜಾಹೀರಾತಿಂದ ಅದನ್ನು ಮುಚ್ಚಿ ಅಂತ ದಾರಿ, ಅದೊಂದು ಪ್ರಚಾರ ಮಾಡಿಬಿಟ್ಟಿತ್ತು. ಪ್ರಚಾರದ ಮೂಲಕ ಅದನ್ನು ವಸ್ತುವಿನ ಕೊರತೆಗಳಿಂದ ಮುಚ್ಚಿಬಿಡೋದು ಅಂತ ಹಾಗಿರುತ್ತೆ ಎಷ್ಟೋ ಬಾರಿ. ನಿಜವಾದ ವಸ್ತುವಿಗೆ ಪ್ರಚಾರ ಬೇಕಾಗೋದಿಲ್ಲ, ಅಥವಾ ಕೆಲವು ಸರಿ ಪ್ರಚಾರ ಬಯಸದೇ ಇರ್ಬೋದು, ಹಾಗೂ ಇರ್ಬೋದು. ಹೀಗೆ ಗಿರಿ ಗಹ್ವರಾಣ, ಆ ಪರ್ವತದ ಗಹ್ವರಗಳ ಗುಹೆಗಳ ಅಂಧಕಾರಂ ಕತ್ತಲೆಯನ್ನು ಶಕಲಾನಿ ಕುರುವನ್, ನುಚ್ಚು ನೂರು ಮಾಡಿದಂಥ ಸಿಂಹ. ಹೇಗೆ ಅಂದರೆ ಕಿಂಚಿತ್ ವಿಹಸ್ಯ, ಅದು ದೊಡ್ಡ ಅಟ್ಟಹಾಸ ಅಲ್ಲ, ಒಂದು ಸಣ್ಣ ನಗು ಅಂತ, ಅಷ್ಟಕ್ಕೆ ಅಷ್ಟು ಅಂತ. ಅದು ಏನು ಹಲ್ತಿಕ್ತಾ ಇರ್ಬೋದು ಸಿಂಹ ಅಂತ ಪ್ರತಿನಿತ್ಯವೂ ಅಂತ, ಯಾವುದ್ರಲ್ಲಿ ಹಲ್ತಿಕ್ತಾ ಇರ್ಬೋದು ಅಂತ. ನಮ್ಮ ಚಿಕ್ಕ ವಯಸ್ಸಲ್ಲಿ ಹೇಗಿತ್ತು ಅಂದರೆ, ಏನಿಲ್ಲ, ಸ್ನಾನಕ್ಕೆ ಹೋದರೆ ಬಚ್ಚಲು ಒಲೆಗೆ ಮಸಿ ಇರ್ತಿತ್ತು ಆ ಕಾಲದಲ್ಲೆಲ್ಲ. ಈ ನಿಮ್ಮ ಕಾಲದಲ್ಲೆಲ್ಲ ಬಚ್ಚಲು ಒಲೆಗೆ ಮಸಿ ಇಲ್ಲ. ನಮ್ಮ ಕಾಲದಲ್ಲಿ, ನಮ್ಮ ಚಿಕ್ಕ ವಯಸ್ಸಲ್ಲಿ ಬಚ್ಚಲು ಒಲೆಗೆ ಮಸಿ ಇರ್ತಿತ್ತು. ಆ ಮಸಿಯನ್ನು ಹೀಗೆ ಅಂದ್ಕೊಡೋದು, ತಿಕ್ಕೋದು, ಆ ಮಸಿಯಿಂದಲೇ ಹಲ್ಲು ತಿಕ್ಕೋದು. ಇನ್ನು ಕೆಲವು ಸಾರಿ ಅದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ತಿಕ್ಕೋದು ಅಲ್ಲ. ನೀವು ಮಾಡ್ತೀರಾ ಹಾಗೆ? ಹಾಗೆ ಮಾಡಿದರೆ ಒಂದು ಪವಿತ್ರ ಕಾರ್ಯಕ್ಕೆ ತಿರಂಜಲಿ ಕೊಟ್ಟಂತೆ ಆಗಿಬಿಡುತ್ತಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಪ್ಲಾಸ್ಟಿಕ್ ಬಾಯಿ ಹಾಕಬೇಕು ಅಲ್ವಾ? ಎದ್ದು ಕೂಡಲೇ ಮಾಡೋ ಮೊದಲನೇ ಕೆಲಸ ಏನಂದರೆ ಪ್ಲಾಸ್ಟಿಕ್ ಬಾಯಿಗೆ ಹಾಕೋದು ಅಂತ. ಪ್ಲಾಸ್ಟಿಕ್ ಬಾಯಿಗೆ ಹಾಕೋ ಪುಣ್ಯ ಕಾರ್ಯ ನಿಂತೋಗುತ್ತಲ್ಲ,
ನೀವು ಅದು ಮಾಡಿದರೆ ಹೇಗೆ ಮಾಡ್ತೀರಿ ನೀವು ಅದ್ರ ಪಾಪ? ಪ್ಲಾಸ್ಟಿಕ್ ಅನ್ನೋದು ತುಂಬ ವರ್ಜ್ಯ. ಅದು ಧರ್ಮದ ದೃಷ್ಟಿಯಿಂದಲೂ ಹೌದು, ವಿಜ್ಞಾನದ ದೃಷ್ಟಿಯಿಂದಲೂ ಹೌದು. ವಿಜ್ಞಾನವೂ ಅದನ್ನು ತುಂಬ ವರ್ಜ್ಯ ಅಂತಲೇ ಹೇಳುತ್ತೆ. ಅದರ ವಿಜ್ಞಾನದ ಒಂದು ಅದರ ಪ್ರಸಾದ ಅದು. ಆಧುನಿಕ ವಿಜ್ಞಾನ ತಂದುಕೊಟ್ಟ ಅನೇಕ ಅನಾಹುತಗಳ ಪೈಕಿ ಇಲ್ಲೊಂದು ಈ ಪ್ಲಾಸ್ಟಿಕ್. ಅದು ಬರಬಾರ್ದಿತ್ತು ಪ್ರಪಂಚಕ್ಕೆ. ಅದು ಒಂದು 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 ಹಸುರನ ಅವತಾರ ಆದಾಗೆ ಇದು ಪ್ಲಾಸ್ಟಿಕ್ ಬಂದಿದ್ದು ಅನ್ನುವಂಥದ್ದು. ದೊಡ್ಡ ರಾಕ್ಷಸ, ಸಾವಿಲ್ಲದ ರಾಕ್ಷಸ, ನಾಶ ಆಗೋದು ಇಲ್ಲ ಅದೊಂದು ಅಂಥದ್ದು ಅಂತ. ಬಾಯಿಗೆ ಹಾಕೋದ ಅಂತ ಅದನ್ನು ಬೆಳಗ್ಗೆ ಎದ್ದು ಆಲೋಚನೆ ಮಾಡಿ ನೀವು. ಆ ಬರೇ ಪ್ಲಾಸ್ಟಿಕ್ ಸಾಲದು ಅಂತ ಒಂದಷ್ಟು ವಿಷಯಗಳನ್ನು ಬಳಕೊಂಡು ಅದರ ಮೇಲಕ್ಕೆ ಒಂದು ಉಂಡೆ ವಿಷಯ ಇಟ್ಟುಕೊಂಡು ಬೆಳಗ್ಗೆ ಎದ್ದು ಮಾಡಿದರೆ ಈ ದೇಹ ಏನಾಗಬೇಕು ಅಂತ. ಪಂಚಭೂತಗಳ ಒಳಗಿರೋ ಪರಮಾತ್ಮ ಮೆಚ್ಚತಾನಂತ ನೀವು ಆಲೋಚನೆ ಮಾಡಬೇಕು ಅಂತ. ಪಾಪ ನೋಡಿ, ಹಲ್ಲೇ ತಿಕ್ಕದೆ ಎಷ್ಟು ಹಲ್ಲು ಬೆಳ್ಳಿಬಿಟ್ಕೊಂಡಿದೆ ಅದು ಅಂತ, ಆ ಸಿಂಹ ಅಂತ. ನೈಸರ್ಗಿಕವಾಗಿದ್ದಾಗ ನಿಸರ್ಗದೆಲ್ಲ ಮಾಡುತ್ತೆ ಅಂತ. ಹಲ್ಲಲ್ಲಿ ಏನಾದ್ರು ಇದ್ದರೆ ಅದನ್ನು ತಿಂದ್ಕೊಂಡು ಹೋಗುವಂಥ ಪ್ರಾಣಿ ಪಕ್ಷಿಗಳಿರ್ತವೆ, ಕ್ರಿಮಿಕೀಟಗಳಿರ್ತವೆ. ಮೊಸಳೆ ಹೀಗೆ ಬಾಯಿ ತಿಳ್ಕೊಂಡು ಬಿದ್ದಿರುತ್ತೆ, ದಡಕ್ಕೆ ಬಂದು. ಹಕ್ಕಿಗಳು ಬಂದು ಆ ಹಲ್ಲುಗಳ ಮಧ್ಯೆ ಇರುವಂಥ ಎಲ್ಲ ಆಹಾರದ ತುಣುಕುಗಳನ್ನು ತಿನ್ಕೊಂಡು ಹೋಗ್ತೇವೆ ಬಂದು. ಹಿಂಗಂದ್ರೆ ಇಲ್ಲ ಅದು. ಆ ಮೊಸಳೆ ಗಬಕ್ಕಂದ್ರೆ ಹೋಯ್ತು ಅಂತ, ಆ ಪಕ್ಷಿ ಆಯುಷ್ಯ ಮುಗಿತು ಅಲ್ಲಿಗೆ. ಆದರೆ ಮೊಸಳೆ ಹಾಗೆ ಮಾಡೋದಿಲ್ಲ ಅಂತ, ಯಾವುದಕ್ಕೆ ಕಾರಣಕ್ಕೂ ಅಂತ ಸೇವೆ ಸ್ವೀಕಾರ ಮಾಡುತ್ತೆ ಅದನ್ನು, ಹಕ್ಕಿಗಳದ್ದು ಅಂತ ಬಾಯಿ ತೆರ್ಕೊಂಡು. ಹಾಗೆ ಪ್ರಾಣಿಗಳ ಮೈ ಮೇಲಿರುವಂಥ ಕ್ರಿಮಿಕೀಟಗಳು, ಒಣಗು ಇಂಥದ್ದನ್ನು ಕೂಡ ತಿನ್ನುವಂಥ ಹಕ್ಕಿಗಳಿದೆ, ಅಥವಾ ಬೇರೆ ಬೇರೆ ಕೀಟ ವರ್ಗಗಳಿದೆ. ಪ್ರಕೃತಿಯೇ ಮಾಡುತ್ತೆ ಅಂತ. ಈ ಮನುಷ್ಯನಿಗೆ ಯಾಕೆ ಪ್ರಕೃತಿ ಮಾಡೋದಿಲ್ಲ ಅಂದರೆ ನನಗೊಂದು ಗರ್ವ ಇದೆ, ನಾನೇ ಮಾಡ್ಕೊಳ್ತೇನೆ ಎಲ್ಲವನ್ನು ಅಂತ. ನನ್ನ ವ್ಯವಸ್ಥೆನೆಲ್ಲ ನಾನೇ ಮಾಡ್ಕೊಂಡೇನು ಅಂತ. ಪ್ರಕೃತಿ ಬಿಟ್ಬಿಡುತ್ತೆ ಆಗ. ಮನುಷ್ಯನನ್ನು ಹಾಗೆ ಬಿಟ್ಬಿಟ್ಟಿದೆ ಅದು ಪ್ರಕೃತಿ. ಅದು ನಕ್ಕಿದ್ದು ಯಾಕಪ್ಪ ಸಿಂಹ ಅಂದರೆ, ನೀನು ವಿಚಾರ ಮೂಢ ಅಂತ. ದೀಪನಿಗೆ ಆ ಸಿಂಹ ಹೇಳೋದು ವಿಚಾರ ಮೂಢ ಪ್ರತಿಭಾಸ ಮೇತ್ತು. ನನಗಂತೂ ಎಲ್ಲರಿಗೂ ಹೇಗೋ ಏನೋ ಗೊತ್ತಿಲ್ಲ, ನೀನು ಚಕ್ರವರ್ತಿ ಅಂತ ಅಂದ್ಕೊಂಡಿದ್ದೀಯ, ಪ್ರಪಂಚ ಎಲ್ಲ ಮಾನ್ಯ ಮಾಡ್ತಾ ಇದ್ದೆ ನಿನ್ನನ್ನು. ನನಗಂತೂ ನೀನು ವಿಚಾರ ಮೂಢನಂತೆ ಕಾಣ್ತಾ ಇದ್ದೀಯ. ಯಾಕೆ ವಿಚಾರ ಮೂಢ ಅಂದರೆ, ಯಾವಾಗಲೂ ದೊಡ್ಡದಕ್ಕಾಗಿ ಚಿಕ್ಕದನ್ನು ಕಳ್ಕೊಳ್ಬೇಕು, ಚಿಕ್ಕದಕ್ಕಾಗಿ ದೊಡ್ಡದನ್ನು ಕಳ್ಕೊಬಾರದು ಅಲ್ವಾ? ವ್ಯಾಪಾರ ಅಂದರೆ ಹೇಗಿರುತ್ತೆ? 100 ರೂಪಾಯಿ ಬಂಡವಾಳ ಹಾಕಿ 500 ರೂಪಾಯಿ ತೆಗಿಬೇಕು, ಬೇಡ 156 ತೆಗಿಬೇಕು ಅಲ್ವಾ? 100 ರೂಪಾಯಿ ಬಂಡವಾಳ ಹಾಕಿ 10 ರೂಪಾಯಿ ಸಂಪಾದನೆ ಮಾಡಿದೆ ಅಂದರೆ ಅವನು ವಿಚಾರ ಮೂಢನೋ ಅಲ್ವಾ? ಅವನು ಬುದ್ಧಿವಂತ ಅಂತ ಕರಿಬೋದ? ಹಿರಿದಾದುದಕ್ಕಾಗಿ ಚಿರಿದಾದುದನ್ನು ತ್ಯಾಗ ಮಾಡಬೇಕು ಅಲ್ವಾ? ಪರಮಾತ್ಮನಿಗಾಗಿ ಪ್ರಪಂಚವನ್ನೇ ತ್ಯಾಗ ಮಾಡ್ತಾರೆ. ಯಾಕೆಂದರೆ ಅದು ದೊಡ್ಡದು, ಇದು ಚಿಕ್ಕದು ಅಂತ. ಹೀಗಿರುವಾಗ ನೀನು ಯಾಕೆ ಅಲ್ಪಸ್ಯ ಹೇತೋಹೋ, ಅಲ್ಪದ ಸಲುವಾಗಿ ಬಹು ಹಾತು ಮಿಚ್ಚನ್, ಬಹಳಷ್ಟನ್ನು ಕಳ್ಕೊಳ್ತೀಯ. ಏನಪ್ಪ ಕಳ್ಕೊಳ್ತಾ ಇರೋದು ರಾಜ ಅಂದರೆ, ಜಗತಃ ಪ್ರಭುತ್ವಂ, ಜಗತ್ತಿನ ಒಡೆತನ, ಅಖಂಡ ಭೂಮಂಡಲದ ರಾಜಾಧಿರಾಜ ಪದವಿ. ಅದು ಎಂಥದ್ದು? ಏಕಾತ ಪತ್ರಂ, ಇಡೀ ಪ್ರಪಂಚಕ್ಕೆ ಒಬ್ಬನೇ ಪ್ರಭು ಅಂತ, ದಿಲೀಪನೇ ಅಂತ. ಆತಪತ್ರ ಅಂದರೆ ಕೊಡೆ, ಆತಪ ಅಂದರೆ ಬಿಸಿಲು, ಆತಪತ್ರ ಅಂದರೆ ಬಿಸಿಲಿಂದ ನಮಗೆ ಕಾಪಾಡುವಂಥದ್ದು, ಬಿಸಿಲು ತಾಗದಂತೆ ಕಾಪಾಡುವಂಥದ್ದು. ಯಾವುದು? ಕೊಡೆ, ಛತ್ರ, ಕೊಡೆ ಅಂತ. ಏಕಾತ ಪತ್ರ ಅಂದರೆ ಇಡೀ ಪ್ರಪಂಚಕ್ಕೆ ನಿನ್ನದೊಂದೇ ಕೊಡೆ. ಕೊಡೆ ಅಂದರೆ ಬೆಳ್ಳುಗೊಡೆ. ಮತ್ತು ಮಳೆ ಕೊಡೆ ಎಷ್ಟು ಮಂದಿ ಹೊತ್ತು ಇರ್ಬೋದು, ಅದೆಲ್ಲ ಬೆಳ್ಳುಗೊಡೆ ಇದೆಯಲ್ಲ, ಶ್ವೇತಛತ್ರ, ಅದು ರಾಜರು ಧರಿಸುವಂಥದ್ದು. ಇನ್ನೊಂದಿಲ್ಲ, ಪ್ರಪಂಚಕ್ಕೆ ಒಂದೇ ಅದು, ನಿನ್ನದು ಮಾತ್ರ ಅಂತ. ಇಂಥ ಒಂದು ಲೋಕಾಧಿಪತ್ಯವನ್ನು ನೀನು ಕಳ್ಕೊಳ್ತಾ ಇದೆಯಲ್ಲ. ನವಂ ವಯ, ಎಳೆ ವಯಸ್ಸು. ಈಗ ಮುದುಕಾದ ಮೇಲೆ ಆದರೆ ಹೇಗೂ ಮುದುಕಾಗಿದ್ದಾನೆ, ಇನ್ನೆಷ್ಟು ದಿವಸ ಹೋಗ್ತಾನೆ ಅಂತ ಅನ್ಬೋದು. ಹಾಗಲ್ಲ, ಎಳೆ ವಯಸ್ಸು, ಬದುಕಿ ಬಾಳುವ ಅವಕಾಶ ಇದೆ ಮುಂದಕ್ಕೆ ಅಂತ. ಕಾಂತಮಿದಂ ಬಪುಶ್ಚಾಂ, ಸುಂದರವಾದ ಶರೀರ, ಮನೋಹರವಾದ ಶರೀರ. ಈ 3 ಉದಾಹರಣೆ ಕೊಟ್ಟಿದ್ದಷ್ಟೇ. ಸಿಂಹ ಇನ್ನೂ ತುಂಬ ಇದೆ. ಅವನು ಏನೇನೋ ಕಳ್ಕೊಳ್ಳೋಕ್ಕಿದೆ. ಸುದಕ್ಷಿಣೆಯನ್ನು ಕಳ್ಕೊಳ್ಬೇಕು ಅವನು ಉದಾಹರಣೆಗೆ.
ಹಾಗೆ ತುಂಬ ಇದೆ ಕಳ್ಕೊಳ್ಳುವಂಥದ್ದು. 3 ಉದಾಹರಣೆ ಕೊಡ್ತು ಸಿಂಹ ಅಂತ: ಯೌವನ, ಸ್ವರೂಪ, ಪ್ರಭುತ್ವ. ಎಲ್ಲ ಕಳ್ಕೊಳ್ತೀಯಾ? ಒಂದು ಹಸುವಿನ ಸಲುವಾಗಿ, ಒಂದು ಚಿಕ್ಕ ಹಸುವಿನ ಸಲುವಾಗಿ ಇದೆಲ್ಲ ಕಳ್ಕೊಳ್ತೀಯ ನೀನು? ಮೂಢ ಅಲ್ವಾ ನೀನು? ಇಲ್ಲ ಇಲ್ಲ, ಜೀವದಯೆ ನನಗೆ ಅದು ಮುಖ್ಯ. ಪಾಪ ಸತ್ತೋಗತ್ತೆ ಇದೀಗ, ಹಸು ಸತ್ತೋಗ್ಬಾರ್ದು, ನಾನಿದ್ದು ಸತ್ತು ಹೋಗ್ಬಿಡೋದಿಲ್ಲ ಅದನ್ನು. ಭೂತಾನುಕಂಪ, ನಿನಗೆ ಜೀವಕಾರುಣ್ಯವೇ ಇಷ್ಟನ್ನು ಹೇಳಿಸ್ತಾ ಇದೆ ನಿನ್ನ ಬಾಯಲ್ಲಿ ಅಂತ ಆದರೆ ಆಗಲೂ ಲೆಕ್ಕ ಹಾಕು. ನೀನು ಬದುಕಿದ್ರೆ ಎಷ್ಟು ಗೋವುಗಳನ್ನು ರಕ್ಷಣೆ ಮಾಡ್ಬೋದು, ನೀನು ಎಷ್ಟು ಪ್ರಾಣಿಗಳನ್ನು ರಕ್ಷಣೆ ಮಾಡ್ಬೋದು, ಮನುಷ್ಯರನ್ನು ಎಷ್ಟು ರಕ್ಷಣೆ ಮಾಡ್ಬೋದು ನೀನು ಜೀವಂತ ಇದ್ರೆ. ಸತ್ತು ಒಂದು ಗೋವನ್ನು ಉಳಿಸ್ತೀಯೋ, ಬದುಕಿ ಸಾವಿರ 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 ಪ್ರಾಣಿಗಳನ್ನ, ಜೀವಗಳನ್ನ ಉಳಿಸ್ತೀಯೋ? ಬುದ್ಧಿವಂತ ಏನನ್ನು ಮಾಡ್ತಾನೆ? ಇಯಂ ಗೌಹು ಏಕಾಭವೇತ್ ಸ್ವಸ್ತಿಮತಿ ತ್ವದಂತೆ. ನಿನ್ನ ನಾಶದ ನಂತರ ಇದು ಒಂದೇ ಸುಖವಾಗಿ ಉಳ್ಕೊಳ್ಳೋದು, ಈ ಗೋವು ಒಂದು ಬಚಾವಾಗುತ್ತೆ ಅಷ್ಟೇ ಅಂತ. ಬದುಕಿದ್ರೆ ತಂದೆ ಮಕ್ಕಳನ್ನು ಕಾಯುವಂತೆ ಪ್ರಜೆಗಳನ್ನು ರಕ್ಷಣೆ ಮಾಡ್ಬೋದಲ್ವ ನೀನು? ಇಷ್ಟಾರು ಪ್ರಜೆಗಳನ್ನು. ಹಾಗೂ ನಿನ್ನ ಲೆಕ್ಕಾಚಾರ ತಪ್ಪು ಅಂತ. ಅಥವಾ ಹೀಗೆ ಅಂದ್ಕೊಂಡ್ಯಾ, ಗುರುಗಳಿಗೆ ಕೋಪ ಬಂದರೆ ಅಂತ, ನನ್ನ ಧ್ಯೇನವನ್ನು ನೀನು ರಕ್ಷಣೆ ಮಾಡಲಿಲ್ಲ ಅಂತ ಗುರುಗಳು ಕ್ರುದ್ಧರಾದರೆ, ಒಂದು ಹಸುವಿನ ಸಲುವಾಗಿ ತಾನೇ ಕ್ರುದ್ಧರಾಗ್ತಾರೆ ಅವರು. 1 ಕೋಟಿ ಕೊಡುವರಿಗೆ ದಾನ ಗುರುಗಳಿಗೆ. ಕೋಟಿಶಃ ಸ್ಪರ್ಶಯೇತ ಘಟೋದ್ನಿ. ಅದು ಘಟೋದ್ನಿ ಅಂದರೆ ಗಡಿಗೆ ಕೆಚ್ಚಲು ಅಂತ ಗೋವುಗಳು ಅಂತ, ಒಂದು ಗಡಿಗೆ ಥರ ಇದೆ ಕೆಚ್ಚಲು ಅಂತ. ಅಷ್ಟು ಹಾಲು ಕೊಡುವಂಥ ಕೋಟಿ ಕೋಟಿ ಗೋವುಗಳನ್ನ ಗುರುಗಳಿಗೆ ಕೊಟ್ಟರೆ ಸಮಾಧಾನ ಆಗುತ್ತೆ ಅವರಿಗೆ. ಹೌದು, ಒಂದನ್ನು ರಕ್ಷಣೆ ಮಾಡೋಕ್ಕಾಗಿಲ್ಲ ಅವನಿಗೆ, ಅದು ಸಿಂಹ ಬಂದು ತಿನ್ಕೊಂಡೋಯ್ತು, ಇವನು ಕೈ ಬೇರೆ ಜಡ ಆಗ್ಬಿಟ್ಟಿತ್ತು, ಸ್ತಬ್ಧ ಆಗಿತ್ತು, ಏನು ಮಾಡ್ತಾನೆ ಅವನು? 1 ಕೋಟಿ ಗೋವನ್ನು ಕೊಟ್ಟನಲ್ಲ, ಸಮಾಧಾನ ಆಗುತ್ತೆ ಅವರಿಗೆ, ಸಮಾಧಾನ ಮಾಡ್ಬೋದು. ಹಾಗಾಗಿ ಹೋಗು, ಇಂಥ ರಾಜ್ಯವನ್ನು ಉಳಿಸ್ಕೋ. ಇಂದ್ರ ಪದವಿಗೂ ನಿನ್ನ ರಾಜ್ಯಕ್ಕೂ ಏನು ವ್ಯತ್ಯಾಸವೇ ಇಲ್ಲ. ಮಹೇಂದ್ರನ ರಾಜ್ಯಕ್ಕೂ ನಿನ್ನ ರಾಜ್ಯಕ್ಕೂ ಇದು ಭೂಮಿಲಿದೆ ಅಂತ ಅಷ್ಟೇ ಮಾತ್ರ ವ್ಯತ್ಯಾಸ, ಬೇರೆ ಏನೂ ವ್ಯತ್ಯಾಸವೇ ಇಲ್ಲ. ವೃದ್ಧಂ ಹಿ ರಾಜ್ಯಂ ಪದ ಮೈಂದ್ರ ಮಾಹುಹು. ಸಮೃದ್ಧವಾದ ರಾಜ್ಯ ಅಂದರೆ ಇಂದ್ರ ಪದವಿಗೆ ಏನು ಕಡಿಮೆ ಅಲ್ಲದು. ನೀನು ಈ ಲೋಕದ ಇಂದ್ರ, ನೀನು ಹೋಗು ಎಂಬುದಾಗಿ ಆ ಸಿಂಹ ಹೇಳಿದರೆ ಇನ್ನು ಯಾರಾದರೂ ಹೊರಟೋಗ್ತದೆ. ದಿಲೀಪ ಒಂದು ಅಲ್ಲದೆ ಇದ್ದಿದ್ರೆ ಇನ್ನು ರಾಮನೇ ಇರಬೇಕಾಗಿತ್ತು ಏನೋ ಬಹುಶಃ. ಯಾರಿದ್ರೂ ಕೂಡ ಇರೋಕ್ಕೆ ಸಾಧ್ಯ ಇರಲಿಲ್ಲ, ಹೊರಟು ಹೋಗೇ ಬಿಡ್ತಾ ಇದ್ರು ಅಂತ. ಸಾಲದೆ ಹೋದಕ್ಕೆ ಆ ಮಾತು ಮತ್ತೆ ಮತ್ತೆ ಕೇಳಿ ಬಂತಂತೆ. ಸಿಂಹ ಆಡಿದ ಮಾತು ಮಾತಾಡಿ ಮುಗಿದ ಮೇಲೂ ಕೂಡ ಮತ್ತೆ ಮತ್ತೆ ಕೇಳಿ ಬರ್ತಾ ಇತ್ತಂತೆ. ಯಾಕಂದ್ರೆ ಪರ್ವತವೂ ಆ ಮಾತನ್ನೇ ಹೇಳ್ತಂತೆ, ಸಿಂಹ ಮಾತ್ರ ಅಲ್ಲ. ಒಂದು ಬೆಟ್ಟ ತಾನೇ ಇದು, ಬೆಟ್ಟದಲ್ಲಿ ಒಂದು ಗುಹೆ, ಅಲ್ಲಿ ತಾನೇ ಘಟನೆ ನಡೆದಿದ್ದು. ಬೆಟ್ಟವೂ ಕೂಡ ರಾಜನಿಗೆ ಅದೇ ಮಾತನ್ನೇ ಮತ್ತೆ ಹೇಳ್ತಂತೆ, ಹೋಗು ಸುಮ್ಮನೆ, ಯಾಕೆ ಹಾಳು ಮಾಡ್ಕೊಳ್ತೀಯ, ಒಂದು ಹಸುವಿಗೋಸ್ಕರವಾಗಿ ಎಲ್ಲ ಯಾಕೆ ಕಳ್ಕೊಳ್ತೀಯ, ಹೋಗು ಅಂತ ಬೆಟ್ಟವೂ ಹೇಳ್ತು. ಹೇಗೆ ಪ್ರತಿಧ್ವನಿ ಬಂತು. ಬೆಟ್ಟ ಹೇಳ್ತು ಅಂದ್ರೆ ಏನು? ಸಿಂಹ ಎಷ್ಟು ಚಿಕ್ಕದಾಗಿ ಮಾತಾಡ್ತಾ ಇದೆ ಅಂದರೆ, ಸಿಂಹ ಮೇಲುಧ್ವನಿಯಲ್ಲಿ ಮಾತಾಡ್ತಾ ಇದೆ ಅಂದರೆ ಬೆಟ್ಟ ಪ್ರತಿಧ್ವನಿಸಿದೆ ಅಂತ. ಆ ಬೆಟ್ಟ ಪ್ರತಿಧ್ವನಿಸಿದಕ್ಕೆ ಕಾಳಿದಾಸ ಹೇಳ್ತಾನೆ, ಪ್ರೀತಿಯಿಂದ ಬೆಟ್ಟವು ಕೂಡ ಈ ರಾಜನನ್ನು ಕುರಿತು ಅದೇ ಮಾತನ್ನು ಹೇಳ್ತೋ ಏನೋ ಅನ್ನೋ ಹಾಗಿತ್ತು ಅಂತ ಕಾಳಿದಾಸ ಅದನ್ನು ವರ್ಣನೆ ಮಾಡ್ತಾನೆ. ಅದಕ್ಕೆ ದಿಲೀಪ ಉತ್ತರ ಕೊಡಬೇಕು. ಅದೇನು ಮಾತಿಗೆ, ಆ ಸಿಂಹದ ಮಾತಿಗೆ ದಿಲೀಪ ಉತ್ತರ ಕೊಡಬೇಕು. ಉತ್ತರ ಕೊಡುವಾಗ ಹೀಗೆ ನೋಡಿದ್ನಂತೆ ಒಂದು ಸರ್ತಿ, ನಂದಿನಿ ಇವನನ್ನೇ ನೋಡ್ತಾ ಇದೆಯಂತೆ. ತದಧ್ಯಾಸಿತ ಕಾತರಾಕ್ಷ್ಯ. ಆ ಧೇನುವಿನ ದೃಷ್ಟಿ ಏನೇ ಹೇಳ್ತಾನೋ ಇವನು ಇನ್ನು ಹಾಗೆ ದಿಲೀಪನ ಮೇಲೆ ನೆಟ್ಟಿದೆ. ಆ ನೋಟದಲ್ಲಿ ಭಯ ಇದೆ. ಕಾತರಾಕ್ಷ್ಯ ಅಂದರೆ ಆತಂಕ ಇದೆ ಆ ಕಣ್ಣಲ್ಲಿ, ಭಯ ಇದೆ ಅಂತ. ಮುಗಿತು ನನ್ನ ಕತೆ, ಬಿಟ್ಟೋಗ್ತಾನೆ ನನ್ನ ನೀವನೀಗ ಎನ್ನುವ ಹಾಗೆ ಆ ಆತಂಕ ಇದೆಯಂತೆ. ಹಾಗಾಗಿ ಧೇನ್ವ ತದಧ್ಯಾಸಿತ ಕಾತರಾಕ್ಷ್ಯ, ಕಾತರವಾದ ಕಣ್ಣಿನಿಂದ ತನ್ನನ್ನು ನೋಡುವ ಆ ನಂದಿನಿಯನ್ನು ಕಂಡಾಗ ಸುತರಾಂ ದಯಾಲುಹು, ಕರಗಿಯೇ ಹೋಗಿದ್ದೆ ಮನಸ್ಸು ಪೂರ್ತಿ ದಿಲೀಪನದ್ದು. ದಯೆ ತುಂಬಿ ತುಳುಕಿದೆ.
ಹಾಗೆ ಅಂತಹ ದಿಲೀಪ ಅವನು ಮನುಷ್ಯ ದೇವ, ನರದೇವ. ಅವನು ದೇವಾನುಚರನಿಗೆ ನರದೇವ ಹೇಳಿದ ಅಂತ. ದೇವಾನುಚರ ಅಂದರೆ ಶಿವಾನುಚರ, ಶಿವಸೇವಕನಿಗೆ ಕುಂಭೋದರನಿಗೆ ದಿಲೀಪ ಹೇಳಿದ್ದೇನು ಅಂದರೆ, ಅದೆಲ್ಲ ಸರಿಯಪ್ಪ, ಆದರೆ ಈ ಈ ಈ ಕ್ಷತ್ರಿಯ ಶಬ್ದಕ್ಕೊಂದು ಅರ್ಥ ಬರಬೇಕಲ್ಲ. ನಾನೊಬ್ಬ ಕ್ಷತ್ರಿಯ, ಆ ಶಬ್ದಕ್ಕರ್ಥ ಏನು? ಕ್ಷತ್ರ, ಎರಡು ಶಬ್ದ ಸೇರಿ ಒಂದು ಶಬ್ದ ಆಗಿದೆ. ಕ್ಷತ ಮತ್ತು ತ್ರ ಎರಡು ಸೇರಿ ಕ್ಷತ್ರ ಅಂತಾಗಿದೆ. ಅದು ಏನು ಕ್ಷತ ಅಂದರೆ ಪೆಟ್ಟು, ಗಾಯ, ನೋವು ಅಥವಾ ಆತಂಕ, ಆಪತ್ತು. ಇದಕ್ಕೆಲ್ಲ ಏನು ಹೆಸರು? ಕ್ಷತ. ಅಕ್ಷತ ಕೇಳಿದ್ವ ನೀವು? ಏನದು ಅಕ್ಷತ ಅಂದರೆ? ಅಕ್ಕಿಗೆ ಪೆಟ್ಟಾಗಿರಬಾರದು ಅಂತ ಎಲ್ಲೋ ಅಂತ. ಅಕ್ಕಿಯಲ್ಲಿ ಕ್ಷತ ಅಂದರೆ ಪೆಟ್ಟು, ಗಾಯ ಇರಬಾರ್ದು ಅದರಲ್ಲಿ ಅಂತ. ಅದು ಅಕ್ಷತ, ತುಂಡಿಲ್ಲದ ಅಕ್ಕಿ ಕಾಳುಗಳು ಅಂತ. ಎಲ್ಲೂ ತುಂಡಿರಬಾರ್ದು, ಅಖಂಡ ಅಂತ, ಅಖಂಡವಾಗಿರಬೇಕು ಅದಂತ. ಈಗ ನಾವು ಯಾವ್ದಾದ್ರು ಅಕ್ಕಿ ತಂದರೆ ಅದೆಲ್ಲ ಅಕ್ಷತೆ ಆಗೋದಿಲ್ಲ. ಅಕ್ಷತೆ ಅಂತ ಆಗಬೇಕಾದ್ರೆ ಅದರಲ್ಲಿ ಕಡಿ ಇರಬಾರ್ದು, ಇಡಿಯೇ ಇರಬೇಕು ಪೂರ್ತಿ ಅಂತ. ಹಾಗೆ ಈ ಕ್ಷತದಿಂದ ತ್ರಾಯತೆ, ಕಾಪಾಡುತ್ತೆ ಅನ್ನೋ ಕಾರಣಕ್ಕೆ ನಕ್ಷತ್ರ ಶಬ್ದ ಬಂದಿರುವಂಥದ್ದು ಪ್ರಪಂಚದಲ್ಲಿ. ಮತ್ತು ನಾನೇನು ಅದನ್ನು ಮಾಡದೇ ಇದ್ರಿ ನಾನು ಯಾವ ಸೀಮೆ ಕ್ಷತ್ರಿಯ? ಆ ಕ್ಷತ್ರಿಯ ಶಬ್ದಕ್ಕೆ ನಾನು ಕಲಂಕ ಆದಮೇಲೆ ರಾಜ್ಯದಿಂದ ಏನು? ಪ್ರಾಣಗಳಿಂದ ಏನು? ಪ್ರಾಣಿ ರೂಪಕ್ರೋಶ ಮಲೀಮಸೆ ಇರುವ, ಪ್ರಾಣವೇ ಮಲಿನವಾದಂತೆ ಅಂತ. ಅಂದರೆ ಜೀವಗಳ್ಳ ಅಂತ ಹೇಳ್ತಾರಲ್ಲ, ಹೇಗೋ ಪ್ರಾಣ ಉಳಿಸ್ಕೊಂಡು ಹೋದವನು ಅಂತ ಅಲ್ವಾ. ಯುದ್ಧದಲ್ಲಿ ಓಡಿ ಬದುಕಿದರೆ ಹೇಗಾದರೂ ಬದುಕದಂತೆ ಆಯಿತು, ಪ್ರಾಣ ಉಳಿಸ್ಕೊಂಡಂತೆ ಆಯಿತು. ಆದರೆ ಅವನೇನವನು? ಜೀವಗಳ್ಳ. ಅವನು ಜೀವಗಳ್ಳ, ಜೀವವನ್ನು ಕದ್ದು ಉಳಿಸ್ಕೊಂಡಿದ್ದಾನೆ ಹೊರತು ಗೆದ್ದು ಉಳಿಸ್ಕೊಂಡಿಲ್ಲ ಅವನು. ಜೀವಗಳ್ಳ ಅವನು. ದಿಲೀಪ ಹೇಳಿದ್ದೇನೆಂದರೆ, ಈ ಪ್ರಾಣಗಳೇ ಕಲಂಕಿತ. ಆಮೇಲೆ ಒಂದು ಧೇನುವಿಗಾಗಿ ಸಮರ್ಪಣೆ ಮಾಡಿದ್ದೇನೆ, ಆ ಪ್ರಾಣಗಳನ್ನು ಉಳಿಸ್ಕೊಂಡು ಬಂದೆ ಅಂದರೆ ಪ್ರಾಣವೇ ಕಲಂಕಿತ, ಮಲಿನ, ಮತ್ತು ರಾಜ್ಯ ಇನ್ನೇನು. ಹಾಗಾಗಿ ಆ ಶಬ್ದಕ್ಕೆ ವ್ಯತ್ಯಸ್ತವಾದ ಬದುಕನ್ನು ಬದುಕಲಾರೆ. ಕ್ಷತ್ರ ಶಬ್ದಕ್ಕೆ ವ್ಯತ್ಯಸ್ತವಾದ ಬದುಕನ್ನು ಬದುಕಲಾರೆ. ಕ್ಷತ್ರ ಶಬ್ದಕ್ಕೆ ಸಲ್ಲುವಂತೆ ಬದುಕ್ತಾನೆ, ಇಲ್ಲದಿದ್ರೆ ಹೋಗ್ತಾನೆ, ಹೇಗೋ ಬದುಕೋದಿಲ್ಲ. ಹಾಗಾಗಿ ಇದು ಅತ್ಯಂತ ಪ್ರಬಲವಾದ ಕಾರಣ ಮುಂದಿಟ್ಟಿದ್ದು ದಿಲೀಪ. ಬೇರೆ ಯಾರೋ ಮಾಡ್ಬೋದಾಗಿತ್ತು ಏನು, ಕ್ಷತ್ರಿಯ ಮಾಡೋ ಹಾಗಿಲ್ಲ. ನಾನು ಮಾಡಲಾರೆ ಇದು ನಾನು. ಮತ್ತು ನೀನು ಹೇಳಿದ ಹಾಗೆ ಕುರುಗಳನ್ನೆಲ್ಲ ಸಮಾಧಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 1 ಕೋಟಿ ಗೋವುಗಳನ್ನು ಕೊಟ್ಟರೂ ಕೂಡ ಇದಕ್ಕದು ಸರಿಸಾಟಿ ಅಲ್ಲ. ಇಮಾಂ ಅನೂನಾಂ ಸುರಭೇ ರವೇಹಿ, ಕಾಮಧೇನುವಿಗೆ ಕಡಿಮೆ ಅಲ್ಲ ಈ ಗೋವು. ಅಷ್ಟು ವಿಶಿಷ್ಟವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ಬೇರೆ ಗೋವು ಕೊಟ್ಟರೆ ಬೇರೆ ಗೋವು ಕೊಟ್ಟಂತೆ ಆಯಿತು ಹೊರತು ನಂದಿನಿಯನ್ನು ಕೊಟ್ಟಂತೆ, ನಂದಿನಿಯನ್ನು ಉಳಿಸ್ಕೊಟ್ಟಂತೆ ಆಗಲಿಲ್ಲ ಅಂತ. ಮತ್ತು ಅಷ್ಟೆಲ್ಲ ವಿಶಿಷ್ಟವಾದ್ರೆ ನಾನು ಹೇಗೆ ಇದನ್ನು ತಿನ್ನೋಕ್ಕೆ ಸಾಧ್ಯ ಅಂತ, ನಾನು ಹೇಗೆ ಆಕ್ರಮಣ ಮಾಡೋಕ್ಕೆ ಸಾಧ್ಯ ಅಂತ ಕೇಳ್ಬೋದು ನೀನು. ಇದು ನಿನ್ನ ಪ್ರತಾಪ ಅಲ್ಲ, ಶಿವನ ಮಹಿಮೆ. ಇಲ್ಲದ್ರೆ ಇನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಈ ಗೋವನ್ನು. ಈ ಗೋವನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ, ಯಾರೂ ಈ ಗೋವನ್ನು ಆಕ್ರಮಣ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ರುದ್ರೋಜಸ ಅಂತ ಶಿವನ ಶಕ್ತಿಯಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಸೀದ ಅಂತ, ಪ್ರಸನ್ನನಾಗು. ಏನು ಪ್ರಸನ್ನನಾಗೋದು ಅಂದರೆ, ನನ್ನನ್ನು ಸ್ವೀಕಾರ ಮಾಡು, ನಿನ್ನ ಪಾರಣೆ ನೆರವೇರಲಿ. ಪಾರಣೆ ಅಂದರೆ ಹಸುವಿನ ಉಪವಾಸದ ನಂತರ ತಗೊಳ್ಳುವಂಥ ಆಹಾರ ಇರುತ್ತಲ್ಲ, ಅದಕ್ಕೆ ಪಾರಣೆ ಅಂತ ಹೆಸರು. ಯಾವಾಗ ಅದಕ್ಕೆ ಆಹಾರ ಸಿಕ್ಕಿತ್ತೋ ಮೊದಲು ಗೊತ್ತಿಲ್ಲ, ಯಾಕೆಂದರೆ ಅಲ್ಲಿಗೆ ಯಾರು ಹೋಗ್ಬೇಕಲ್ಲ. ಹಾಗಾಗಿ ಯಾವಾಗ ಸಿಕ್ಕಿತ್ತೋ ಮೊದಲು ಆಹಾರ. ಹುಲಿಗೆ ಹಸುವಾಗಿತ್ತಲ್ವಾ, ನಾವು ಪುಣ್ಯಕೋಟಿಯ ಕಥೆಯಲ್ಲಿ ಬರುತ್ತಲ್ವಾ, ಹಸಿದ ವೇಳೆಗೆ ಸಿಕ್ಕಿದೊಡವೆಯ, ಗೊತ್ತಲ್ವ ನಿಮಗೆ? ಹೇಳಿದ್ದೆ ಅದು ಅಂತ, ಹಸುವಾಗಿದೆ ಅಂತ. ಇಲ್ಲಿದ್ರೆ ನಂಗೆ ಬೇಡ, ಹಸು ಹೊಟ್ಟೆ ತುಂಬಿದ್ರೆ, ಹುಲಿಗೆ ಹೊಟ್ಟೆ ತುಂಬಿದ್ರೆ ಹಸು ಹತ್ರ ಹೋದ್ರೂ ಕೂಡ ಮುಟ್ಟೋದಿಲ್ಲ ಅದು. ಹಸಿವಾಗಿದ್ರೆ ಮಾತ್ರವೇ ಆ ಥರ ಎಲ್ಲ ಮಾಡೋದು ಅದು ಅಂತ. ಹಾಗಾಗಿ ಇದನ್ನು ಒಪ್ಕೋ, ಈ ಒಪ್ಪಂದವನ್ನು ಒಪ್ಕೋ, ನೀನು ಸ್ವೀಕಾರ ಮಾಡು. ಮಾಡಿದರೆ ಏನಾಗುತ್ತೆ ಅಂದರೆ, ಶಿವನ ಆಜ್ಞೆಯೂ ನೆರವೇರದಂತೆ ಆಯಿತು, ನಿನ್ನ ಪಾರಣೆ ಅದು ನೆರವೇರದಂತೆ ಆಯಿತು, ಮತ್ತು ಮುನಿಗಳ ಧನವೂ ಕೂಡ ಉಳೀತು.
ಇದೇನು ಅವ್ರಿಗೆ ಬೇರೆ ಯಾತಕ್ಕೋಸ್ಕರ ಬೇಕಾಗಿರುವಂಥದ್ದಲ್ಲ, ಅವ್ರಿಗೆ ಯಜ್ಞಯಾಗಗಳನ್ನ ಮಾಡ್ತಾರೆ, ತಪಸ್ಸನ್ನು ಮಾಡ್ತಾರೆ, ಅದಕ್ಕೆ ಹವಿಸ್ಸಿಗೆ ಬೇಕು. ಇದು ಭವೇದ್ ಅಲುಪ್ತಶ್ಚ ಮುನೇ ಕ್ರಿಯಾರ್ಥ. ಅವ್ರು ಅಗ್ನಿಹೋತ್ರ ಮಾಡಬೇಕಾದ್ರೆ ಹಸು ಬೇಕು ಅದಕ್ಕೆ, ಅದು ನಡೆದಂತೆ ಆಯಿತು. ಹಾಗಾಗಿ ಗುರುವಾಕ್ಯವೂ ನಡೆಯಲಿ, ಶಿವನಾಣತಿಯೂ ಕೂಡ ನಡೆಯಲಿ, ಎರಡೂ ನಡಿಬೇಕು ಅಂದರೆ ಅದಕ್ಕೆ ಒಂದೇ ದಾರಿ ಇರುವಂಥದ್ದು, ನೀನು ನನ್ನನ್ನು ತಿನ್ನಬೇಕು ಅಂತ ಯಾರಾದ್ರು ಒತ್ತಾಯ ಮಾಡ್ತಾರ? ನನ್ನನ್ನು ತಿನ್ನು ಅಂತ ಒತ್ತಾಯ ಮಾಡ್ತಾರೆ ಯಾರಾದರೂ ಅಂತ? ಮಾಡ್ತಾ ಇದ್ದಾನೆ ಅಂತ. ಆಮೇಲೆ ಒಂದು ಮಾತಿಂದ ಕಟ್ಟಿ ಹಾಕ್ತಾನೆ ಆ ಸಿಂಹವನ್ನು. ನೋಡು, ಈಗ ಯಾವುದನ್ನಾದ್ರೂ ರಕ್ಷಣೆ ಮಾಡೋ ಹೊಣೆಗಾರಿಕೆ ಬಂದರೆ ಅದು ಹೇಗಿರುತ್ತೆ ಅನ್ನೋದು ನಿಮಗೂ ಗೊತ್ತಿದೆ, ನೀವೇ ಬಲ್ಲೆ ಅದನ್ನು, ಅಲ್ವಾ? ನಹಿ ವಂದ್ಯಾ ವಿಜಾನಾತಿ ಗುರುವೀಂ ಪ್ರಸವ ವೇದನ. ಪ್ರಸವ ವೇದನೆ ಏನು ಅಂತ ಬಂಜೆಗೆ ಏನು ಗೊತ್ತಾ ಬಂಜೆಗೆ? ಅಲ್ವಾ? ನೀವು ಜನ್ಮ ತಾಳುವಾಗ ನಿಮ್ಮ ಅಮ್ಮನಿಗೆ ಏನು ಕಷ್ಟ ಆಯಿತು ಅನ್ನೋದು ಇನ್ನೊಂದು ಅಮ್ಮನಿಗೆ ಗೊತ್ತಾಗುತ್ತೆ, ನಿಮ್ಮ ತಂದೆಗೆ ಗೊತ್ತಾಗಲ್ಲ, ಯಾವತ್ತೂ ಗೊತ್ತಾಗಲ್ಲ ನಿಮ್ಮ ತಂದೆಗೆ. ಪ್ರಸವ ವೇದನೆ ನೀನು ಹುಲ್ಲು ಥರ ಇರ್ಬೋದಾ? ಅವನಿಗೆ ಯಾವಾಗಲೂ ಹೊಟ್ಟೆನೂ ಬಂದಿರುತ್ತಲ್ಲ, ಆ ಥರ ಇರ್ಬೋದ ಅಂತ ತಿಳ್ಕೊತಾನೆ ಅವನು. ಆ ಥರ ಇರೋದಿಲ್ಲ ಅದು. ಅದು ಹೇಗಿರುತ್ತೆ ಅಂತ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ಕಳ್ಳನ ಹೆಜ್ಜೆ ಕಳ್ಳನಿಗೆ ಗೊತ್ತು, ಹಾವಿನ ಹೆಜ್ಜೆ ಹಾವಿಗೆ ಗೊತ್ತು, ಮೀನಿನ ಹೆಜ್ಜೆ ಮೀನಿಗೆ ಗೊತ್ತಲ್ವಾ? ಹಾಗೆ ಒಬ್ಬ ರಕ್ಷಕನಿಗೆ ಇನ್ನೊಬ್ಬ ರಕ್ಷಕನ ಕಷ್ಟ ಅರ್ಥ ಆಗಬೇಕು. ನೀನು ಒಬ್ಬ ರಕ್ಷಕನೇ, ಹೌದು, ಈ ವೃಕ್ಷ ರಕ್ಷಕ ನೀನು. ನೀನು ಯಾಕೆ ಇಲ್ಲಿ ಸಿಂಹದ ರೂಪ ತಳ್ಕೊಂಡಿರ್ಬೇಕು? ಪ್ರಾಣಿ ರೂಪ ತಳ್ಕೊಂಡು ದೇವದೇವನ ಕಿಂಕರ, ಶಿವನ ಗಣ ನೀನು. ನಿಮ್ಗೆ ಗೊತ್ತಾ, ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ನಿತ್ಯ ಪಠನ ಮಾಡೋದಾದ್ರೆ, ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಪ್ರತಿನಿತ್ಯ ಪಠನ ಮಾಡೋದಾದ್ರೆ ಫಲ ಏನು ಗೊತ್ತಾ? ಅದಕ್ಕೆ ಯಾರು ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಪ್ರತಿನಿತ್ಯವೂ ಪಠಿಸ್ತಾರೋ ಅವರಿಗೆ ಏನು ಸಿಗುತ್ತೆ ಅಂತ ಗೀತಾ ಮಹಾತ್ಮೆ ಹೇಳಿದೆ ಗೊತ್ತಾ ನಿಮಗೆ? ಗೀತಾ ಮಹಾತ್ಮದಲ್ಲಿರುವಂಥದ್ದು, ಶಿವಪುರಾಣದಲ್ಲಿರೋದಲ್ಲ ಇದು, ಗೀತಾ ಮಹಾತ್ಮದಲ್ಲಿರೋದು. ಶಿವನ ಗಣ ಆಗ್ತಾನವನು, ಶಿವನ ಕಿಂಕರನಾಗ್ತಾನೆ, ರುದ್ರಲೋಕದಲ್ಲಿ ವಾಸ ಮಾಡ್ತಾನೆ ಅಂತ ಗೀತಾ ಮಹಾತ್ಮೆ ಹೇಳಿದೆ. ಒಂದು ಅಧ್ಯಾಯ ಪಡಿಸೋನು ಫಲ ಅಂತಂದರೆ ಸಾಮಾನ್ಯವಾದ್ದಲ್ಲ ಅದು. ಶಿವಕೈಂಕರ್ಯ ಅನ್ನುವಂಥದ್ದು ಅತ್ಯಂತ ದುರ್ಲಭವಾಗಿರುವಂಥದ್ದು. ಶಿವನ ಸಾನ್ನಿಧ್ಯ, ಶಿವನ ಸಹವಾಸ ಸಿಗುವಂಥದ್ದು, ಶಿವನ ದರ್ಶನ, ನಿತ್ಯ ದರ್ಶನ, ಮತ್ತು ಶಿವನ ದೃಷ್ಟಿ ನಮ್ಮ ಮೇಲೆ ಬೀಳುವಂಥದ್ದು ಅಲ್ಪ ಪುಣ್ಯದಿಂದ ಲಭಿಸುವಂಥದ್ದಲ್ಲ ಅದು. ಅದೆಲ್ಲ ಬಿಟ್ಟು ನೀನು ಇಲ್ಲೊಂದು ಸಿಂಹವಾಗಿ ಬಂದು ಇಲ್ಲಿ ಕಾದು ಕಾಯ್ತಾ ಕೂತಿದೆಯೇ ಈ ಮರವನ್ನು, ಹೋಗಿ ಬೇಟೆಯಾಡುವಂತೆ ಕೂಡ ಇಲ್ಲ, ಹಸುವಾಯಿತು ಅಂತ ಇಲ್ಲ ಇರಬೇಕು. ನೀನು ಬಳಿ ಬಂದಿದ್ದನ್ನು ಮಾತ್ರ ತಿನ್ನಬೇಕು. ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೆ ನೀನು ಅಂದರೆ, ಶಿವನ ಸೊತ್ತು ಈ ವೃಕ್ಷ, ಅದನ್ನು ಕಾಯ್ತಾ ಇದೆಯಾ ತಾನೆ? ಮತ್ತು ನಾನು ಅದನ್ನೇ ತಾನು ಮಾಡ್ತಿರೋದು. ನನ್ನ ಕಷ್ಟ ನಿಂಗೆ ಅರ್ಥ ಇದ್ದಿರೋದು ಹಾಗೆ. ಮಹಾನ್ ಯತ್ನ ತವ ದೇವದಾರವನ್ನು ಉಳಿಸೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದೀಯ ನೀನು. ಯಾವುದನ್ನು ಕಾಪಾಡಬೇಕಿತ್ತೋ ಅದನ್ನು ನಾಶಗೊಳಿಸಿ, ಇಲ್ಲವಾಗಿಸಿ, ತಾನು ಆರಾಮಾಗಿ ಇದ್ಕೊಂಡು ಹೋಗಿ ಅವ್ರ ಮುಂದೆ ನಿಲ್ಲಕ್ಕಾಗತ್ತಾ ಅಂತ ಕೆಲಸ ಕೊಟ್ಟವ್ರ ಮುಂದೆ? ಯಾರಿಂದ ರಕ್ಷಣೆಗೆ ನಿಯೋಜನೆ ಆಗಿದ್ದಾನೋ ಅವ್ರ ಮುಂದೆ ಹೋಗಿ ನಿಲ್ಲೋದು. ತನಗೇನೂ ಆಗಿಲ್ಲ, ಕಲ್ಗುಂಡನಾಗಿದ್ದಾನೆ, ಒಂದು ಗೆರೆ ಕೂಡ ಬಿದ್ದಿದೆ, ಅದು ನಾಶವಾಗಿ ಹೋಗಿದೆ. ಯಾವುದನ್ನು ರಕ್ಷಣೆ ಮಾಡೋಕ್ಕೆ ಆಜ್ಞೆ ಆಗಿತ್ತೋ ಅದು ನಾಶವಾಗಿ ಹೋಗಿದೆ. ಸಾಧ್ಯವೇ ಇದು ಅಂತ ನಾನು ಹೇಗೆ ಹೋಗಿ ನಿಲ್ಲಲಿ ಗುರುಗಳ ಮುಂದೆ? ಸಾಧ್ಯವೇ ಇಲ್ಲ. ಅಷ್ಟೆಲ್ಲ ಕನಿಕರ ಇದ್ದರೆ ಆ ಕನಿಕರವನ್ನು ಈ ದೇಹದ ಮೇಲೆ ತೋರಿಸ್ಬೇಡ, ಆ ದೇಹದ ಮೇಲೆ ತೋರಿಸು, ಕೀರ್ತಿ ಶರೀರದ ಮೇಲೆ ತೋರಿಸು. ಕೀರ್ತಿ ಎಂಬುದು ತುಂಬ ಮುಖ್ಯವಾಗಿರುವಂಥದ್ದು. ಮನುಷ್ಯನಿಗೆ ಸತ್ಕೀರ್ತಿ ಬರಬೇಕು. ನಾವು ಗತಿಸಿದ ಬೆಳಕು ನಮ್ಮ ಬಗ್ಗೆ ಒಳ್ಳೆ ಮಾತನ್ನು ಹೇಳೋರು ಇರಬೇಕು ಪ್ರಪಂಚದಲ್ಲಿ ಅಂತ. ಇದ್ದಾಗಲೂ ಹೋದ ಮೇಲೂ ನಮ್ಮ ಬಗ್ಗೆ ಒಳ್ಳೆ ಮಾತಾಡೋಂಥವ್ರು ಇರಬೇಕು ಬೇರೆಯವರು ಅಂತ. ಯಾಕಿರಬೇಕು ಅಂತಂದರೆ, ಆ ಸತ್ಕೀರ್ತಿ ಜೀವಕ್ಕೆ ಉತ್ತಮ ಗತಿಯನ್ನು ಕೊಡುತ್ತೆ ಅಂತ. ಹತ್ತಾರು, ನೂರಾರು, ಸಾವಿರಾರು ಜೀವಗಳ ಸದ್ಭಾವನೆ ಇದೆಯಲ್ಲ, ಆ ಸದ್ಭಾವ ಈ ಜೀವವನ್ನು ಮೇಲಕ್ಕೆ ಎತ್ತುತ್ತದೆ ಅಂತ. ಅದಕ್ಕಾಗಿ ಅಂತ ನಮ್ಮ ಜೀವ ಮೇಲೆ ಏರಬೇಕು ಅಂದರೆ
ಹಿಂದಿಂದ ಶಕ್ತಿ ಕೊಡಬೇಕು ಬೇರೆ ಜೀವಗಳು ಅಂತ. ಅವುಗಳ ಸದ್ಭಾವ ಶುಭ ಹಾರೈಕೆ ಜೊತೆಗೆ ಇರಬೇಕು. ಹಾಗಿರಬೇಕು ಅಂದರೆ ಅಂಥ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಅದು ಬೇರೆಯವ್ರ ಮನಸ್ಸಿಗೆ ಬಂದು ಅವರು ಅಂಥ ಮಾತನ್ನು ಹೇಳುವಂತೆ ಮಾತಾಡ್ಕೊಳ್ಳುವಂತೆ ಪರಸ್ಪರ ಆಗಬೇಕು ಅಂತ. ಆಗ ವಿಮಲ ಕೀರ್ತಿಗೆ ಒಳ್ಳೆ ಅರ್ಥ ಇದೆ. ಯಯಾತಿ ಪುಣ್ಯ ಎಲ್ಲ ಮುಗಿದು ಭೂಲೋಕಕ್ಕೆ ಬಂದಲ್ಲ, ಬಂದು ಹುಡುಕಿದ ಯಾರಾದರೂ ತನ್ನ ಬಗ್ಗೆ ಗೊತ್ತಿರೋರು ಇದ್ದಾರಂತ, ತನ್ನ ಬಗ್ಗೆ ಒಳ್ಳೆ ಮಾತು ಉಳ್ಕೊಂಡಿದ್ಯಾ ಅಂತ. ಉಳ್ಕೊಂಡಿದ್ರೆ ಪುನಃ ಮೇಲಕ್ಕೆ ಹೋಗ್ಬೋದು, ಸ್ವರ್ಗಕ್ಕೆ ಹೋಗ್ಬೋದು. ಇಲ್ಲ ಅಂದರೆ ಹೋಗೋಕ್ಕಾಗೋದಿಲ್ಲ. ಎಷ್ಟೋ ಕಾಲ ಕಳೆದೋಗಿದೆ, ಎಷ್ಟೆಷ್ಟೋ ಕಾಲ ಕಳೆದೋಗಿದೆ. ಜಗತಿ ಈ ಲೋಕದಿಂದ ಹೊರಟು ಹೋಗಿ ಆದರೂ ಬಂದು ಹುಡುಕ್ತಾನಂತೆ. ಕೊನೆಗೂ ಸಿಕ್ಕಿದ್ರು ಅವನಿಗೆ ಯಾರೋ ಅವನ ಬಗ್ಗೆ ಗೊತ್ತಿರೋಂಥವ್ರು. ತುಂಬ ಜನರಿಗೆ ಗೊತ್ತಿರಲಿಲ್ಲ, ಗೊತ್ತಿರೋರು ಸಿಕ್ಕಿದ್ರು ಕೊನೆಗೂ ಅಂತ ನಾವು ಕೇಳ್ತೇವೆ ಅಂತ. ಯಜಾತಿಮೇವ ಪುಣ್ಯ ಅಂತೆ ದೇವಲೋಕಾತ್ ಪರಿಚ್ಯುತಂ. ಪುಣ್ಯ ಎಲ್ಲ ಮುಗಿದ ಮೇಲೆ ಭೂಲೋಕಕ್ಕೆ ಬಂದ ಯಯಾತಿಗೆ ಹುಡುಕಿದಾಗ ಕೊನೆಗೂ ಸಿಕ್ಕಿದ್ರು ಅವನ ಬಗ್ಗೆ ಗೊತ್ತಿರೋರು, ಅವನ ಬಗ್ಗೆ ಒಳ್ಳೆ ಮಾತಾಡೋರು ಅಂಥದ್ದು. ಜೀವದ ಗತಿಗೆ ಅದು ಕಾರಣ ಆಗುತ್ತೆ. ಹಾಗಾಗಿ ನೀನು ಆ ಕೀರ್ತಿಯ ಮೇಲೆ ನಿನ್ನ ಕರುಣೆ ಹರಿಲಿ, ನನ್ನ ಕೀರ್ತಿ ಶರೀರದ ಮೇಲೆ, ಇದರ ಮೇಲೆ ಬೇಡ. ನನ್ನಂಥವರಿಗೆ ಈ ದೇಹದ ಬಗ್ಗೆ ಆಸ್ತಿ ಇರೋದಿಲ್ಲ, ಆ ದೇಹದ ಬಗ್ಗೆ ಆಸ್ತಿ ಇರುವಂಥದ್ದು. ಹಾಗಾಗಿ ಇದು ಹೇಗಿದ್ರೂ ಒಂದು ದಿವಸ ನಾಶ ಆಗುವಂಥದ್ದೇ ಇದು. ಈಗ ಇವತ್ತು ಬಚಾವಾದೆ ಅಂದರೆ ನಾನು ಶಾಶ್ವತನ ಏನು? ಲೋಮಶ್ವರು ಹೇಳಿದ್ರಲ್ಲ ಅಂತ. ಲೋಮಶ್ವರ ಆಯುಷ್ಯ ಅಂಥದ್ದು ಅಂದರೆ ಒಂದೊಂದು ರೋಮಕ್ಕೆ ಒಂದೊಂದು ಕಲ್ಪ ಅಂತ. ಎಷ್ಟು ರೋಮ ಇದೆಯೋ ಅಷ್ಟು ಕಲ್ಪ ವಾಸ ಮಾಡ್ತಾರೆ ಅಂಥ ದೊಡ್ಡ ಆಯುಷ್ಯ ಅವರಿಗಿರುವಂಥದ್ದು. ಆದರೂ ಒಂದು ಆಶ್ರಮ ಕಟ್ಕೊಳ್ಳದೆ ವಾಸ ಹಾಗೆ ಸೂರ್ಯನ ಬೆಳಕಿಗೆ ಒಂದು ದರ್ಬೆ ಮುಷ್ಟಿ ಅಡ್ಡಾಡ್ಕೊಂಡು ಜಪ ಮಾಡ್ತಾಯಿದ್ರಂತೆ. ಒಂದು ಆಶ್ರಮ ಯಾಕೆ ಕಟ್ಕೋಬಾರ್ದು ಅಂದರೆ ಹೇಗೂ ಶರೀರ ಹೋಗೋದಲ್ಲ, ಅವರೇ ಹೇಳಿದ್ರು ಅಂತ. ಲೋಮಶ ಮಹರ್ಷಿಗಳು ಹೇಳಿದ್ರು ಅಂದಮೇಲೆ ನಮ್ಮಂಥವ್ರಿಗೆ ಏನಪ್ಪ ಶಾಶ್ವತ ಧ್ಯೇಯ ದೊಡ್ಡದು, ನಶ್ವರ ದೇಹ ಅಲ್ಲ ಅಂತ. ಹೀಗೆಲ್ಲ ಹೇಳಿ ಸ್ವಲ್ಪ ಪೂಸಿ ಹೊಡಿತಾನೆ ಅವರಿಗೆ, ಆ ಸಿಂಹಕ್ಕೆ ಒಂದು ಸ್ವಲ್ಪ ಪೂಸಿ ಹೊಡಿತಾನೆ. ಏನಪ್ಪ ಪೂಸಿ ಅಂದರೆ ನಾನು ನೀನು ಸ್ನೇಹಿತರು ಅಂತ. ಒಂದು 5 ನಿಮಿಷದ ಹಿಂದೆ ಬತ್ತಳಿಕೆ ಕೈ ಹಾಕಿದ್ದಾನೆ, ಅಲ್ಲೇ ಇದೆ ಇನ್ನು ಕೈ, ಇನ್ನು ಹೊರಗೆ ಬಂದಿಲ್ಲ. ಆದರೆ ಅವ್ನು ಹೇಳ್ತಾ ಇರೋದೇನೆಂದರೆ ನಾನು ನೀನು ಸ್ನೇಹಿತರು ಅಂತ. ಹೇಗಪ್ಪ ಸ್ನೇಹಿತರು ಅಂದರೆ ಈ ಸಂಬಂಧ ಎನ್ನುವುದು ಒಂದು ಸಂಭಾಷಣೆ ಆದರೆ ಸಾಕಂತೆ, ಸಂಬಂಧ ಆಯಿತು ಅಂತಲೇ ಅರ್ಥ ಅದಕ್ಕೆ ಅಂತ. ಯಾರಾದರೂ ಪರಸ್ಪರ ಒಂದು ಸಾರಿ ಮಾತಾಡ್ಕೊಂಡ್ರು ಅಂದರೆ ಸ್ನೇಹ ಅಂತಲೇ ಅರ್ಥ ಅದಕ್ಕೆ. ಸಂಬಂಧ ಆಭಾಷಣ ಪೂರ್ವ ಮಾಹುದು. ಒಂದು ಮಾತುಕತೆ ಸಾಕು ಸಜ್ಜನರ ಮಧ್ಯೆ ಅಂತಾದರೆ, ಒಂದು ಮಾತುಕತೆ ಸಾಕು ಸ್ನೇಹ ಅಂತ ಅರ್ಥ ಅದಕ್ಕೆ ಅಂತ. ಅದಾಗಿದೆಯಲ್ಲ ನನ್ನ ನಿನ್ನ ಮಧ್ಯೆ ಈ ಕಾಡಿನ ಮಧ್ಯದಲ್ಲಿ. ಹಾಗಾಗಿ ಗೆಳೆಯನೇ ದಯವಿಟ್ಟು ನನ್ನನ್ನು ಕೊಲ್ಲು ಅಂತ. ಇನ್ನು ಕಷ್ಟ ನೋಡಿ. ನಾನು ನಿನ್ನ ಗೆಳೆಯ ಪ್ರಾಣ ಮಿತ್ರ, ನನಗೆ ನೀನು ಬೇಜಾರು ಮಾಡಬಾರ್ದು. ಸಂಬಂಧಿನೋಮೆ ಪ್ರಣಯಂ ವಿಹಂತು. ನನ್ನ ವಿಶ್ವಾಸ ನನ್ನ ಪ್ರೀತಿ ನಿನಗೆ ಮುಖ್ಯ ಅಲ್ವಾ, ಹಾಗಾಗಿ ನನಗೆ ನೀನು ನೋವು ಮಾಡಬಾರ್ದು ನೀನು ಅಂತೆಲ್ಲ ಹೇಳಿ ಅಂತೂ ಇಂತೂ ಸಿಂಹವನ್ನು ಒಪ್ಪಿಸಿದ ಅಂತ. ತಥಾ ಅಂತ ಹೇಳ್ತಂತೆ ಸಿಂಹ. ಹಾಗೆ ಆಗಲಿ, ನೀನನ್ನೇ ತಿಂತೇನೆ, ಈ ಗೋವನ್ನು ಬಿಟ್ಬಿಡ್ತೇನೆ ಅಂತ. ಸಂತೋಷ ಆಯ್ತಂತೆ ದಿಲೀಪನಿಗೆ. ದುಃಖ ಆಗಿದ್ದಲ್ಲ, ತುಂಬ ಸಂತೋಷ ಆಯ್ತಂತೆ. ತನ್ನ ದೇಹವನ್ನು ಒಪ್ಪಿಸಿದ ಸಿಂಹಕ್ಕೆ. ಸಿಂಹ ಯಾವಾಗ ತಥಾಸ್ತು ಅಂತ ಹೇಳ್ತೋ, ಆಗಲಿ ನಿನ್ನೆನೆ ತಿಂತೇನೆ ಅಂತ ಹೇಳ್ತೋ, ಇದು ಹೋಗ್ಬಿಟ್ಟಿದೆ. ಯಾವುದು ಈ ಬಂಧ ಬಂದಿತ್ತಲ್ಲ, ಒಂದು ಮೈಕೈ ಜಡ ಆಗಿತ್ತಲ್ಲ, ಸ್ತಬ್ಧ ಆಗಿತ್ತಲ್ಲ, ಸ್ತಂಭನ ಹೋಗ್ಬಿಟ್ಟಿದೆ, ಮತ್ತೆ ಚಲನೆ ಬಂದಿದೆ. ಇನ್ನೇನು ಸಾಯಬೇಕು, ಆವಾಗ ಚಲನೆ ಬಂತು ಮತ್ತೆ ಅಂತ, ಕೈಕಾಲಿಗೆಲ್ಲ ಅಂತ. ಚಲನೆ ಬಂದಾಗ ಸನ್ಯಸ್ತ ಶಸ್ತ್ರ ಅಂತ ಶಸ್ತ್ರವನ್ನು ಕೆಳಗಿಟ್ಟನಂತೆ. ತನ್ನ ದೇಹವನ್ನು ಒಂದು ಮಾಂಸದ ಮುದ್ದೆಯನ್ನು ಹೇಗೋ ಹಾಗೆ ಸಿಂಹಕ್ಕೆ ಒಪ್ಪಿಸಿದ. ದೇಹ ಎನ್ನುವ ಭಾವವನ್ನು ಕಳೆದು ಇದೊಂದು ಮಾಂಸದ ಮುದ್ದೆ ಅಂತ ಪುಣ್ಯಕೋಟಿ ನೆನಪು ಮಾಡ್ಕೊಳ್ಳಿ. ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚಂಡ ವ್ಯಾಘ್ರನೇ ನೀನಿದೆಲ್ಲವನ್ನುಂಡು ಸಂತಸದಿಂದಿರು ಅಂತ ಹೇಳಿದ್ಯಾರು? ಪುಣ್ಯಕೋಟಿಗಾಗಿ ದಿಲೀಪ ಅದೇ ಮಾತನ್ನು ಹೇಳ್ತಾ ಇದ್ದಾನೆ. ಈಗ ಖಂಡವಿದೆಕೋ, ಮಾಂಸವಿದೆಕೋ, ಉಪಾನಯತ್ ಪಿಂಡಮಿವಾಮಿಷಸ್ಯ. ಮಾಂಸದ ಪಿಂಡವನ್ನು ಒಪ್ಪಿಸಿದ ಹಾಗೆ ಸಿಂಹಕ್ಕೆ ಅದನ್ನು ಒಪ್ಪಿಸುವಾಗ ಇವನು ಎಂಥವನು ಅಂತ. ಇವತ್ತಿನ ಕಾಲ ಆದರೆ ಈ ಸ್ತಂಭನ ಹೋಗ್ತಿರೋ ಹಾಗೇನೆ ಶಸ್ತ್ರ ಎತ್ಬಿಡ್ತಾ ಇದ್ರು ಮತ್ತೆ. ಯಾಕೆಂದರೆ ಮಾತಿಗೆ ಜನ ನಿಂತ್ಕೊಳ್ಳೋ ಕಾಲ ಅಲ್ಲ ಇದು. ಮಾತಿಗೆ ತಪ್ತಾರೆ. ನೀವು ಪತ್ರಿಕೆ ಓದ್ತಾ ಇರಬೇಕು, ಪತ್ರಿಕೆಯಲ್ಲಿ ಬರ್ತಾ ಇರುತ್ತೆ
ನಮ್ಮ ಧುರೀಣರುಗಳು ನಿನ್ನೆ ಒಂದು ಹೇಳ್ತಾರೆ, ಇವತ್ತೊಂದು ಹೇಳ್ತಾರೆ, ನಾಳೆ ಮತ್ತೊಂದು ಹೇಳ್ತಾರೆ. ನಿನ್ನೆವರೆಗೆ ಒಂದು ನಾಯಕನ ಸ್ತೋತ್ರ ಮಾಡ್ತಾ ಇರ್ತಾರೆ, ಹೊಗಳ್ತಾ ಇರ್ತಾರೆ, ಇಂದ್ರ ಚಂದ್ರ ಮಹೇಂದ್ರ ಅಂತ. ಇವತ್ತು ಆಚೆ ಪಕ್ಷಕ್ಕೆ ಹೋಗ್ತಾರೆ, ಈಚೆ ಪಕ್ಷದಿಂದ. ಅಲ್ಲಿ ಹೋಗಿ ಇವನಂತ ಪಟಿಂಗರು ಬೇರೆ ಯಾರು ಇಲ್ಲ ಅಂತ ಅದೇ ಬಾಯಿಂದ ಶುರು ಮಾಡಿಬಿಡ್ತಾರೆ. ಅಲ್ಲಿ ಏನೇನು ಬೈತಾ ಇದ್ದರೋ ಇಲ್ಲಿ ಬಂದಾಗ ಅದೆಲ್ಲ ಇದ್ದಕ್ಕಿದ್ದಾಗೆ ಸ್ವರ್ಗಲೋಕ ಆಗ್ಬಿಡುತ್ತೆ. ಏನಪ್ಪ ನಾಲಿಗೆ ಅದು? ರಾಮೋ ದ್ವಿರ್ನಾಭಿಭಾಷತೆ. ರಾಮ ಎರಡು ಮಾತಾಡೋದಿಲ್ಲ ಅಂತ. ಒಂದ್ಸಾರಿ ಹೇಳ್ದ ಅಂದ್ರೆ ಮುಗೀತು ಅಂತ. ಅದು ಮತ್ತೆ ತಿದ್ದೋದು ಬದಲಾಯಿಸೋದು ಇಲ್ಲ. ಆ ಮಾತೇ ಶಾಶ್ವತ ಅಂತ. ಆ ಮಾತಿಗಾಗಿ ಪ್ರಾಣ ಕೊಟ್ಟನ್ನು ಹೊರತು ಬಂದೆ 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 ಸ್ವಲ್ಪ ಹೀಗೆ ಬದಲಾವಣೆ ಮಾಡ್ತೇನೆ ಅಂತೆಲ್ಲ ಇಲ್ಲ ಅಂತ, ಮಾಡೋದಿಲ್ಲ ಅಂತ. ಹಾಗೆ ರಘುಕುಲದ ನೀತಿ ಅಂತೆ ಅದು, ಸೂರ್ಯವಂಶದ ನೀತಿ ಅಂತೆ. ಏನು ನೀತಿ ಅದು ಅಂದರೆ ಪ್ರಾಣಜಾಯ ಪರ ವಚನನ ಜಾಯೆ. ಪ್ರಾಣಜಾಯೆ ಪರ ವಚನನ ಜಾಯೆ. ಪ್ರಾಣವೇ ಹೋಗಲಿ, ಆದರೆ ಆಡಿದ ಮಾತು ಅದು ಉಳಿಬೇಕು. ಇಲ್ಲೇ ಆದರೆ ದಶರಥನಿಗೆ ಭಾಳ ಸುಲಭ ಇತ್ತಲ್ವಾ? ಹೌದಪ್ಪ, ಅವತ್ತು ಹೇಳಿದ್ದೆ, ಇವತ್ತಿಲ್ಲ. ಅದು ವರ ಕೊಟ್ಟಿದ್ದು ಹೌದು, ಅವತ್ತು ಕೊಟ್ಟಿದ್ದೆ, ಅವತ್ತು ನೀವು ಯಾವತ್ತೇ ತೊಗೋಬೇಕಾಗಿತ್ತು, ಈಗಿಲ್ಲ ಅಂತಂದ್ರೆ ಏನು ಮಾಡ್ತಿದ್ಲು ಕೈಕಿ? ಏನು ಮಾಡೋಕ್ಕೆ ಸಾಧ್ಯ ಇತ್ತು? ಇಲ್ಲ ಕೊಡಲ್ಲ ಅಂತ ಹೇಳಿದರೆ ಕೈಕಿ ದಶರಥ ಏನು ಮಾಡ್ತಾಳೆ ಅವಳು? ಏನು ಮಾಡೋಕ್ಕೆ ಸಾಧ್ಯ ಇದೆ? ಎಷ್ಟರ ಮಟ್ಟಿಗೆ ಅವರು ಧರ್ಮಾತ್ಮರಾಗಿದ್ದರು ಅಂತ. ಪ್ರಾಣಕ್ಕಿಂತ ಮಿಗಿಲಾದನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ. ದಶರಥ ಅವನಿಗೆ ಆಗಲೇ ಗೊತ್ತು, ಕೈಕೇಯಿ ಯಾವಾಗ 2 ವರಗಳನ್ನು ಕೇಳಿದಳೋ, ರಾಮನ ವನವಾಸ ಮತ್ತು ಭರತನ ರಾಜ್ಯಾಭಿಷೇಕವನ್ನು ಕೇಳಿದಳೋ, ದಶರಥ ಮೊದಲಾಗಿ ಹೇಳಿದ್ದು ಇದರ ಫಲವಾಗಿ ನಾನು ಸಾಯ್ತೇನೆ ಅಂತ. ಇದು ನನ್ನ ಸಾವಿನ ಪೀಠಿಕೆ ಅಂತ ಅಲ್ಲೇ ಹೇಳಿದ್ದಾನೆ ದಶರಥ. ಆದರೂ ಯಾಕೆ ಅವನು ಆಕೆಯ ಮಾತನ್ನು ಒಪ್ಪಿಕೊಂಡ ಅಂದರೆ, ಮಾತು ಕೊಟ್ಟಿದ್ದಾನೆ, ಮುಗೀತು ಅಂತ. ಅದಕ್ಕೆ ಎರಡಿಲ್ಲ ಅಂತ. ದಶರಥನನ್ನು ನಾವು ಟೀಕೆ ಮಾಡ್ಬೋದು, ಆದರೆ ಅವನ ಮಹತ್ವವನ್ನು ನಾವು ಈ ಜಾಗದಲ್ಲಿ ನೋಡಬೇಕು ಅಂತ. ಪ್ರಾಣ ಜಾಯ ಪರ ವಚನನ ಜಾಯೆ. ಮಾತಿಗೆ ಎರಡಿಲ್ಲ, ಹೋಗಲಿ ಪ್ರಾಣ ಬೇಕಾದರೆ ಅಂತ. ಹಾಗಾಗಿ ತನ್ನ ದೇಹವನ್ನು ಒಪ್ಪಿಸಿದ. ಆ ಸಮಯದಲ್ಲೂ ಕೂಡ ಆತಂಕ ಇರಲಿಲ್ಲ, ಆನಂದ ಇತ್ತು ದಿಲೀಪನಿಗೆ. ಸಾರ್ಥಕವಾಗಿ ಹೋಗ್ತಾ ಇದೆ ಪ್ರಾಣ. ಗುರುಧನವನ್ನು ಉಳಿಸಲಿಕ್ಕೆ, ಒಂದು ಗೋವಿನ ರಕ್ಷಣೆ ಮಾಡಿಸಲಿಕ್ಕೆ ಶರೀರ ಸಮರ್ಪಣೆ ಆಗ್ತಾ ಇದೆ ಎನ್ನುವ ಆನಂದ ಇತ್ತು ದಿಲೀಪನಿಗೆ. ನೋಡಿ, ಯುದ್ಧದಲ್ಲಿ ಒಬ್ಬ ವೀರ ಪ್ರಾಣ ತ್ಯಾಗ ಮಾಡ್ತಾನೆ, ಶ್ರೇಷ್ಠವಾದ ಸಾವುದು. ಅವರೆಲ್ಲ ಸ್ವರ್ಗಕ್ಕೆ ಹೋಗುವಂಥವ್ರು, ವೀರ ಸ್ವರ್ಗಕ್ಕೆ ಹೋಗುವಂಥವ್ರು. ಯಾಕೆಂದರೆ ದೊಡ್ಡ ಸಮರ್ಪಣೆ ಮಾಡ್ತಾರಲ್ಲ ಅವರು, ದೇಹವನ್ನೇ ಸಮರ್ಪಣೆ ಮಾಡ್ತಾರೆ, ಪ್ರಾಣವನ್ನೇ ಸಮರ್ಪಣೆ ಮಾಡ್ತಾರೆ. ಒಂದು ಉದ್ದೇಶಕ್ಕೋಸ್ಕರ, ತನ್ನ ಸ್ವಾಮಿಗಾಗಿ, ಧರ್ಮಕ್ಕಾಗಿ ಜೀವನವನ್ನೇ ಕೊಡ್ತಾರಲ್ವ ಸ್ವರ್ಗಕ್ಕೆ ಹೋಗೋದವರು. ಆದರೆ ಅಲ್ಲಿ ಅವರು ಸಾಯಬಹುದು, ಬದುಕಬಹುದು. 2 ಸಂದರ್ಭ ಇದೆ ಯುದ್ಧದಲ್ಲಿ. ಸೋಲಬಹುದು, ಗೆಲ್ಲಬಹುದು. 2 ಅವಕಾಶ ಇದೆ. ಸಂದಿಗ್ಧ ಅದು, ಹೀಗೂ ಆಗ್ಬೋದು, ಹಾಗೂ ಆಗ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ಇಲ್ಲಿ ಗೊತ್ತಿದೆ ಅಂತ. ಇದು ಅದಲ್ಲ ಅಂತ ದಿಲೀಪ ಮಾಡ್ತಾ ಇರುವಂಥದ್ದು. ಅದಕ್ಕಿಂತ ಶ್ರೇಷ್ಠ. ಯಾಕೆಂದರೆ ಸಾವೇ ಮುಂದೆ, ಹೋರಾಟ ಏನೂ ಇಲ್ಲ, ಯಾವುದೇ ಪ್ರಯತ್ನಗಳಿಲ್ಲ. ಗೋವಿನ ಆಕೃತಿಯಲ್ಲಿ ಕೂತ್ಕೊಂಡಿದ್ದಾನೆ, 4 ಕಾಲಾಗಿ, ಅಂದರೆ ಕಾಲು ಕೈ ಅಂತಿದ್ದದ್ದು 4 ಕಾಲಾಗಿ ಅದರ ಮುಂದೆ, ಸಿಂಹದ ಮುಂದೆ ಕೂತ್ಕೊಂಡಿದ್ದಾನೆ ದಿಲೀಪ. ಯಾವ ಭಾವ ಇರ್ಬೋದು ಅವನಲ್ಲಿ? ಈ ಭಾವ ಬಂದವನು ಜೀವನದಲ್ಲೂ ಹಾಳಾಗೋದಿಲ್ಲ, ಅವನು ಮುಕ್ತಿಗೆ ಹೋಗ್ತಾನೆ ಹೊರತು ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ. ಅವನಿಗೆ ಇಲ್ಲೂ ಇಹದಲ್ಲಿಯೂ ಪರದಲ್ಲಿಯೂ ಶ್ರೇಯಸ್ಸೇ ಆಗುವಂಥದ್ದು. ಕಾಯ್ತಾ ಇದ್ದಾನೆ ಕೂತ್ಕೊಂಡು. ಈಗ ಸಿಂಹ ಎರಗತ್ತೆ ಮೈ ಮೇಲೆ. ಉತ್ಪಶ್ಯತಃ ಸಿಂಹ ನಿಪಾತ ಉಗ್ರಂ. ಉಗ್ರವಾದ ಸಿಂಹದ ಎರಗುವಿಕೆ ಅದು. ಕುತ್ತಿಗೆ ಕಚ್ಚಿ ಗೋಣು ಮುರಿಯುತ್ತೆ ಸಿಂಹ ಈಗ ಅಂತ ಸಂದರ್ಭ ಅಂತ. ಅದನ್ನು ಎದುರು ನೋಡ್ತಾ ಇದ್ದಾನೆ. ಇಲ್ಲ, ಅದರ ಬದಲಿಗೆ ಹೂ ಮಳೆ ಬಿತ್ತು ಅವನ ಮೇಲೆ. ಕಾಳಿದಾಸ ಎಷ್ಟು ಸುಂದರವಾಗಿ ಅದನ್ನು ಹೇಳಿದಾನೆ ಅಂದರೆ, ಅವಾಂಗ್ಮುಖಸ್ಯ, ಮುಖ ಕೆಳಗೆ ಮಾಡಿ ದಿಲೀಪ ಕೊಡ್ತಿದ್ದಾನೆ. ಅವಾಂಗ್ಮುಖ ಅಂದರೆ ಹೀಗಿಲ್ಲ, ಅವನು ಮುಖ ಅಧೋಮುಖವಾಗಿದೆ, ಕೆಳಗಿದೆ ಮುಖ. ಉತ್ಪಶ್ಯತಃ ಸಿಂಹ ನಿಪಾತ ಉಗ್ರಂ. ಸಿಂಹ ನಿಪಾತವನ್ನು, ಸಿಂಹದ ಎರಗುವಿಕೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ. ಆದರೆ ಬಿದ್ದಿದ್ದು ಹೂಮಳೆ. ವಿದ್ಯಾಧರರು ಚೆಲ್ಲಿದ ಹೂವುಗಳು ಮಳೆಯಾಗಿ ಅವನ ಮೇಲೆ ಬಿದ್ದಿದ್ದಾವೆ. ಏನಪ್ಪ ಇದು ಅಂತ ಆಶ್ಚರ್ಯ ಆಯಿತು ಅವನಿಗೆ, ದಿಲೀಪನಿಗೆ.
ಆಗ ಅವನು ಕಿವಿಗೆ ಬಿದ್ದಿದ್ದು ಅಮೃತವಂತೆ. 7 ಮಗು, 2 ಶಬ್ದ. ಉತ್ತಿಷ್ಠ ವತ್ಸ, ಅದು ಇಷ್ಟು ಕಿವಿಗೆ ಇಂಪಾಗಿತ್ತಂತೆ ಅಂದರೆ, ಇಷ್ಟು ಹಿತವಾಗಿತ್ತಂತೆ ಅಂದರೆ ಅದು ಅಮೃತಾಯಮಾನಂ. ಎದ್ದ ದಿಲೀಪ, ನೋಡಿದರೆ ಸಿಂಹ ಕಾಣಿಸ್ಲಿಲ್ಲ. ಸಿಂಹ ಕಾಣ್ತಾ ಇಲ್ಲ, ಅದ್ರ ಬದಲಿಗೆ ಗೋವು ಕಾಣ್ತಾ ಇದೆ, ನಂದಿನಿ ಕಾಣ್ತಾ ಇದ್ದಾಳೆ. ಅದು ಯಾವ ಸ್ಥಿತಿಯಲ್ಲಿ ಅಂದರೆ ಹಾಲು ಸುರಿಸ್ತಾ ಇದ್ದಾಳೆ ನಂದಿನಿ. ಗಾಮಗ್ರತಃ ಪ್ರಸ್ರವಿಣಿ, ತನ್ನ ಮುಂದೆ ನಿಂತಿರುವ ನಂದಿನಿ ಗೋವನ್ನು ಕಂಡ ದಿಲೀಪ ಅದು ಹಾಲು ಸುರಿಸ್ತಾ ಇದೆ. ಹಾಲು ಸುರಿಸೋದು ಯಾವಾಗ ಹೇಳಿ? ಹಾಲು ಸುರಿಸೋದು ಯಾವಾಗ ಗೋವು? ಇದೇ ಪಾಠದಲ್ಲಿ ಮೊದಲು ಬಂದಿದೆ ಅಲ್ವಾ? ವತ್ಸಾಲೋಕ ಪ್ರವರ್ತಿನ, ಕರುವನ್ನು ಕಂಡಾಗ ತಾನೇ ಹಸು ಹಾಲು ಸುರಿಸುವಂಥದ್ದು ಅಲ್ವಾ? ಈಗ ಹಸುಗಳು ಸ್ವಲ್ಪ ಕರುವನ್ನು ಎದುರಿಗೆ ನಿಲ್ಲಿಸಿ ಸ್ವಲ್ಪ ಹೀಗೆ ಮಾಡಬೇಕು, ಆದರೆ ಅದು ಇನ್ನೂ ಜಾಸ್ತಿ. ಅದು ನಂದಿನಿದ್ದೇನು, ಅದಕ್ಕೆ ವಾತ್ಸಲ್ಯ ಅತ್ಯಧಿಕ ಅದಕ್ಕೆ. ಹಾಗಾಗಿ ಕಂಡೊಡನೆ ಹಾಲು ಸುರಿಸ್ತಾ ಇರ್ತದು ನಂದಿನಿದ್ದೇನು. ಇಲ್ಲಿ ಎಲ್ಲಿದೆ ಕರು? ಇಲ್ಲಿ ಯಾಕೆ ಹಾಲು ಸುರಿಸ್ತದ್ದು ನಂದಿನಿ? ಅಂದರೆ ದಿಲೀಪನನ್ನೇ ಕರುವನ್ನಾಗಿ ಮಾಡ್ಕೊಂಡಿದೆ ಅದು. ದಿಲೀಪನ ಮೇಲೆ ಆ ಭಾವ ಬಂದಿದೆ ಗೋವಿಗೆ. ಇವರಿಗೂ ದಿಲೀಪನನ್ನು ವಾತ್ಸಲ್ಯದಿಂದ ನೋಡಿದೆ, ಪ್ರೀತಿಯಿಂದ ನೋಡಿದೆ, ಇಲ್ಲ ಅಂತಿಲ್ಲ. ಆದರೆ ಈಗಿನ ಸಂದರ್ಭ ಏನು ಅಂದರೆ ಅವನ ಆ ಒಂದು ಪ್ರೀತಿ, ಆ ಕನಿಕರ, ಗೋವಿನ ಬಗ್ಗೆ, ಗುರುವಿನ ಬಗ್ಗೆ ಇರ್ತಕ್ಕಂಥ ಭಕ್ತಿ, ನಿಷ್ಠೆ, ಇದೆಲ್ಲ ಸೇರಿ ಅದು ಎಷ್ಟು ಮಮತೆ ಅವನ ಬಗ್ಗೆ ಬಂದಿದೆ ದಿಲೀಪನ ಬಗ್ಗೆ ಅಂದರೆ ಹಾಲು ಸುರಿದು ಹೋಗ್ತಾ ಇದೆ ಕೆಚ್ಚಲಿನಿಂದ ಅಂತ. ಗಾಮಗ್ರತ ಪ್ರಸ್ರವಿಣಿ. ದಿಲೀಪನಿಗೆ ಒಂದು ಕ್ಷಣ ತನ್ನ ಸ್ವಂತ ತಾಯಿಯನ್ನು ಕಂಡಂತೆ ಆಯ್ತಂತೆ, ಹೆತ್ತ ತಾಯಿಯನ್ನು ಕಂಡಂತೆ. ತದರ್ಶ ರಾಜ ಜನನೀಯಮಿವ ಸ್ವಾಂ, ತನ್ನ ತಾಯಿಯನ್ನು ಕಂಡಂತೆ ಆಯಿತು ದಿಲೀಪನಿಗೆ. ಅಗ್ರತ ಪ್ರಸ್ರವಿಣಿ ಅಂದರೆ ಆ ಸಂದರ್ಭವನ್ನು ನಾವು ಶಬ್ದಗಳಿಂದ ವರ್ಣನೆ ಮಾಡೋಕ್ಕಾಗೋದಿಲ್ಲ. ನಂದಿನಿ ದಿಲೀಪನ ಉದ್ದೇಶಿಸಿ ಹೇಳಿದಂತೆ, ಇದೆಲ್ಲ ಏನು ಇಲ್ಲ ದಿಲೀಪ, ಇದೆಲ್ಲ ನನ್ನ ಮಾಯೆ. ಇಲ್ಲಿ ಕುಂಭೋದರನೂ ಇಲ್ಲ, ಸಿಂಹವೂ ಇಲ್ಲ, ಈ ಈ ಕಥೆಗಳು ಯಾವುದು ಸತ್ಯ ಅಲ್ಲ, ಇದೆಲ್ಲ ಮಾಯೆ. ಮಾಯಾ ಮಯೋದ್ಭಾವ್ಯ ಪರೀಕ್ಷಿತೋಸಿ, ನಾನು ಮಾಯೆಯ ಮೂಲಕ ನಿನ್ನನ್ನು ಪರೀಕ್ಷೆ ಮಾಡಿದೆ, ಬೇರೆ ಏನಲ್ಲ ಅಂತ. ನನ್ನನ್ನು ಯಾರೂ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಋಷಿಪ್ರಭಾವ, ವಸಿಷ್ಠರ ಪ್ರಭಾವ ಎಂಥದ್ದು ಅಂದರೆ ಸಾಕ್ಷಾತ್ ಯಮಧರ್ಮ ಕೂಡ ನನ್ನನ್ನು ಮುಟ್ಟಲಾರ. ಮೈ ನಾಂತಕೋಪಿ ಪ್ರಭು ಪ್ರಾರ್ಥಂ, ಯಮಧರ್ಮನೇ ಬಂದರೂ ಕೂಡ ಅವನ ಕಾಲದಂಡವು ನನ್ನನ್ನು ಮುಟ್ಟಲಾರದು, ಅಷ್ಟು ಪ್ರಭಾವ ಇದೆ ವಸಿಷ್ಠರದ್ದು. ಬೇರೆ ಸಿಂಹಮೋ ಹುಲಿಯೋ ಎಲ್ಲಿ ನನ್ನನ್ನು ಮುಟ್ಟಲಿಕ್ಕೆ ಸಾಧ್ಯ? ಇದೆಲ್ಲ ನಿಜ ಅಲ್ಲ. ಆದರೆ ಪ್ರೀತಿ ತುಂಬಿ ಹರಿದಿದೆ ನನಗೆ. ಪ್ರೀತಾಸ್ಮಿತೆ ಪುತ್ರ, ಮಗನೇ ಅಂತ ಮತ್ತೆ ಪುನಃ ಕರೀತಾಳೆ. ಮಗನೇ, ಭಕ್ತಿಯ ಗುರುವು, ಏನು ಗುರುಭಕ್ತಿ ನಿನ್ನದು. ಮೈ ಅನುಕಂಪಯಾಚ, ನನ್ನ ಬಗ್ಗೆ ನಿನಗೆ ಎಷ್ಟು ಪ್ರೀತಿ, ಎಷ್ಟು ಕನಿಕರ. ಬೇಕಾದ ವರವನ್ನು ಕೇಳು. ಸುಮ್ಮನೆ ಹಸು ಅಂತ ಅನ್ಕೊಳ್ಬೇಡ. ಎಲ್ಲ ಹಸುಗಳಂತೂ ಕೇವಲ ಹಾಲು ಕೊಡೋದಲ್ಲ, ಕೇಳಿದ್ದನ್ನು ಕೊಡಬಲ್ಲೆ ನಾನು. ಒಂದು ಬಾರಿ ನನಗೆ ಸಂತೋಷ ಆಯಿತು ಅಂದರೆ, ನಾನು ಪ್ರಸನ್ನಳಾದೆ ಅಂತಾದರೆ, ಹಾಲನ್ನೆಲ್ಲ, ಕಾಮದುಘ, ಕಾಮಧೇನು ಅಂದರೆ ಹಾಲಲ್ಲ, ಕೋರಿಕೆಗಳನ್ನೇ ಕರೆಯುವಂಥದ್ದು ಅಂಥವಳು ನಾನು. ಕೇಳು, ಏನು ಬೇಕು ಅದನ್ನು ಕೇಳು ನಿನಗೆ ಅಂದಾಗ ದಿಲೀಪ ಅದನ್ನೇ ಕೇಳ್ದ. ಏನು ಕೇಳ್ದ ಅಂದರೆ ತನಯಂ ಯಯಾಚೆ, ಮಗನನ್ನು ಕೊಡು. ಅಮ್ಮನಲ್ಲಿ ಕೇಳಿದ್ದು ದಿಲೀಪ, ಮಗನನ್ನು ಕೊಡು. ಎಂಥ ಮಗ ಅಂದರೆ ವಂಶಸ್ಯ ಕರ್ತಾರ ಮನಂತ ಕೀರ್ತಿಂ, ಅವನು ವಂಶ ಕರ್ತ ಆಗಬೇಕು, ಈ ವಂಶ ಅವನ ಹೆಸರಿಂದ ಪ್ರಸಿದ್ಧ ಆಗಬೇಕು ಮುಂದಕ್ಕೆ ಅಂಥವು. ದಿಲೀಪ ಏನು ಕಡಿಮೆ ಅಲ್ಲ, ದಿಲೀಪ ಅತ್ಯದ್ಭುತನಾದ ಚಕ್ರವರ್ತಿ. ಆದರೆ ದಿಲೀಪ ವಂಶ ಅಂತ ಆಗಲಿಲ್ಲ ಆ ವಂಶ ಅಂತ. ಭಗೀರಥ ಏನು ಕಡಿಮೆ ಅಲ್ಲ, ಗಂಗೆಯನ್ನು ಭೂಮಿಗೆ ತಂದವನು, ಅದು ಭಗೀರಥ ವಂಶ ಅಂತ ಆಗಲಿಲ್ಲ ಅಲ್ವಾ? ದಶರಥ ವಂಶ ಅಂತ ಆಗಲಿಲ್ಲ, ಅದು ನೋಡಿ ಅಂತ ರಘುವಂಶ ಅಂತ ಆಗಿದೆ ಅದು. ಅಂಥವನನ್ನು ಕೊಡು ಅಂತ ಕೇಳ್ತಾ ಇರೋದು.
ಸುಮ್ಮನೆ ಮಗನನ್ನು ಕೊಡು ಅಂತಲ್ಲ, ವಂಶಸ್ಯ ಕರ್ತಾರಂ ಅನಂತ ಕೀರ್ತಿ, ಅವನ ಕೀರ್ತಿಗೆ ತುದಿ ಮೊದಲು ಇರಬಾರ್ದು. ಅಂಥ ಅವಿನಾಶ ಕೀರ್ತಿ, ಅವನ ಕೀರ್ತಿ ಯಾವತ್ತೂ ಶಾಶ್ವತವಾಗಬೇಕು. ಇವತ್ತು ನಾವು ರಘುನಂದನ ಅಂತ ರಾಮನನ್ನು ಸ್ಮರಣೆ ಮಾಡಿಕೊಂಡ್ರೆ ರಘು ಬರ್ತಾನಲ್ಲಿ ಪಕ್ಕದಲ್ಲೇ ಅಂತ, ರಾಘವ ಅಂದರೆ ರಾಮ ಬರ್ತಾನಲ್ಲಿ, ರಾಘವ ಅಂದರೆ ರಘುವಂಶೋದ್ಭವ. ಹಾಗಾಗಿ ಅಂತಹ ಮಗನನ್ನು ಸುದಕ್ಷಿಣೆಯಲ್ಲಿ ಕೊಡು. ಸುದಕ್ಷಿಣಾಯ ತನಯಂಬೆಯಾಚಿ ಅಂತ. ದಾಂಪತ್ಯ ಅಂದರೆ ಇದು ಅಂತ. ಎಲ್ಲ ಸಹಭಾವ, ಅದು ಸಹಾಧಿಕಾರ, ಅದು ಎಲ್ಲ ಒಟ್ಟಿಗೆ ಅಂತ, ಬೇರೆ ಬೇರೆ ಅಲ್ಲ ಅಂತ. ಆ ಕಾರಣಕ್ಕೆ ಅವನು ಕೇಳಿದ್ದು ದಿಲೀಪ ಸುದಕ್ಷಿಣಾಯ. ಹಾಗಾಗಿ ರಾಮ ಅಶ್ವಮೇಧ ಯಾಗವನ್ನು ಮಾಡಬೇಕಾದ್ರೆ ಸೀತೆಯ ಚಿನ್ನದ ಪ್ರತಿಮೆಯನ್ನು ಪಕ್ಕದಲ್ಲಿ ಇಟ್ಕೊಂಡು ಮಾಡಿದ್ದು. ಯಾಕೆಂದರೆ ಆ ಸ್ಥಾನದಲ್ಲಿ ಇನ್ನೊಬ್ಬರನ್ನು ಕಲ್ಪನೆ ಮಾಡಲಾರ ರಾಮ, ಸೀತೆಯ ಸ್ಥಾನದಲ್ಲಿ ಬೇರೊಬ್ಬರನ್ನು ಕಲ್ಪನೆ ಮಾಡಲಾರ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಕಾರಣಕ್ಕೂ. ಏನೋ ಕಾರಣಾಂತರದಿಂದ ಸೀತೆಯನ್ನು ದೂರ ಮಾಡಬೇಕಾಗಿ ಬಂದಿರ್ಬೋದು, ಅದು ಬೇರೆ. ಆದರೆ ಅವನ ಹೃದಯ ಮನಸ್ಸು ಏನಂದರೆ ಅವಳೇ ತನ್ನ ಪತ್ನಿ, ಬೇರೆ ಅಲ್ಲ. ಹಾಗೆ ಸುದಕ್ಷಿಣಾಯ ತನಯಂಬೆಯಾಚೆ ಎಂಬುದಾಗಿ ಕೈ ಒಡ್ಡಿದನಂತೆ ದಿಲೀಪ. ಹಸ್ತವು ಸಮಾನಯ್ಯ ಅಂತ. ಎಂಥ ಹಸ್ತಗಳು ಅಂದರೆ ಅವು ಕೇಳಿದವರಿಗೆ ಕೇಳಿದನೆಲ್ಲ ಕೊಟ್ಟಂಥ ಹಸ್ತಗಳು, ಅವರಿಗೆ ಹೀಗಂತ ಹಸ್ತಗಳಲ್ಲ. ಅದು ಮಾನಿತಾರ್ಥಿ, ಯಾರಿಗೂ ಏನೇನನ್ನು ಕೇಳಿದನೆಲ್ಲ ಕೊಟ್ಟಿದ್ದಾನೆ ಅಂತಹ ಕೈಗಳು ಅದು ಅಂತ. ಮತ್ತು ವೀರ ಶಬ್ದವನ್ನು ಸಂಪಾದನೆ ಮಾಡಿದ ಕೈಗಳು ಅಂತ. ಪರಾಕ್ರಮದಿಂದ ಆ ಕೈಗಳ ಮೂಲಕವಾಗಿ ಮಾಡಿದಂಥ ಸಾಹಸ ಕಾರ್ಯಗಳಿಂದಾಗಿ ವೀರ ಶಬ್ದ ಅವನಿಗೆ, ದಿಲೀಪನಿಗೆ ಸಂದಿದೆ. ಅಂತಹ ಕೈಗಳನ್ನು ಒಡ್ಡಿ ಬೇಡಿದ ದಿಲೀಪ ಅಂತ. ಅದಕ್ಕೆ ಆಗಲಿ ಅಂತ ಹೇಳಿಲ್ಲ ಅಂತೆ ನಂದಿನಿ. ತಥೇತಿ, ನೀನೇನು ಕೇಳಿದೆಯೋ ಅದನ್ನು, ಅಂತಹ ಮಗನ ನಿನಗೆ ಸುದಕ್ಷಿಣೆಯಲ್ಲಿ ಹುಟ್ಟಿ ಬರ್ತಾನೆ ಎಂಬುದಾಗಿ ವಚನ ಕೊಟ್ಟು ನನಗೆ ದಾರಿಯನ್ನು ಹೇಳ್ತಾಳೆ ಸುರಭಿ ಅಂತ. ಅದಕ್ಕಾಗಿ ನೀನು ಮಾಡಬೇಕಾದದ್ದು ಏನು ಅಂದರೆ ಏನಿಲ್ಲ, ನನ್ನ ಹಾಲು ಕರೆದು ಕುಡಿ. ಹಾಲು ಕರೆದು ಕುಡಿ ಅಂದರೆ ಪಾತ್ರೆ ಇಲ್ವಲ್ಲ, ಆಶ್ರಮದಲ್ಲಿದೆ ಪಾತ್ರೆ. ಹಾಲು ಕಂಚು ಗೊತ್ತಲ್ಲ ನಿಮಗೆ, ಕಂಚಿನ ಪಾತ್ರೆ ಬೇಕಲ್ವ ಅದಕ್ಕೆ. ಹಾಲು ಕಂಚು ಅಲ್ಲಿ ಆಶ್ರಮದಲ್ಲಿದೆ, ನಾನು ಇಲ್ಲಿ ಬಿಲ್ಲು ಬಾಣ ತಗೊಂಡು ಬಂದಿದ್ದೇನೆ, ಏನು ಮಾಡಲಿ ಅಂತ ಯೋಚನೆ ಮಾಡಿದರೆ ಅನ್ನೋ ಕಾರಣಕ್ಕೆ ನಂದಿನಿ ಹೇಳ್ತಾಳೆ, ದುಗ್ಧ್ವಾಪಯ ಪತ್ರಪುಟೆ ಮದೀಯಂ, ಎಲೆಗಳ ದೊನ್ನೆಯಲ್ಲಿ ಹಾಲು ಕರೆದು ಕುಡಿ. ಹಾಲು ಸುರಿತಾ ಇದೆ ಈಗಾಗಲೇ, ಇವನಿಗೋಸ್ಕರವೇ ಹಾಲು ಬಂದಿದೆ ಅಲ್ಲಿ ಅಂತ. ಹಾಗಾಗಿ ಎಲೆ ದೊನ್ನೆಯಲ್ಲಿ, ಪತ್ರಪುಟೆ ಅಂದರೆ ಆ ಎಲೆಗಳ ದೊನ್ನೆಯಲ್ಲಿ ನನ್ನ ಹಾಲು ಕರೆದು ಕುಡಿ ಮಗನೇ ಎಂಬುದಾಗಿ ಪ್ರೀತಿಯಿಂದ ಅವನಿಗೆ ಆದೇಶವನ್ನು ಕೊಡ್ತಾಳೆ ದಿಲೀಪನಿಗೆ ನಂದಿನಿ. ಆಗ ಒಂದು ಮಾತನ್ನು ದಿಲೀಪ ಹೇಳ್ತಾನೆ, ತುಂಬ ಅದ್ಭುತವಾಗಿರೋ ಮಾತದು. ಆಯ್ತಮ್ಮ, ನಿನ್ನ ಹಾಲನ್ನು ಸ್ವೀಕಾರ ಮಾಡಿ ನಾನು ಒಬ್ಬ ಅಂಥ ಅನಂತ ಕೀರ್ತಿಯ ಪುತ್ರನಿಗೆ ತಂದೆ ಆಗ್ತೇನೆ, ವಂಶಕರ್ತನಿಗೆ ತಂದೆ ಆಗ್ತೇನೆ. ಆದರೆ ಒಂದು, ನಾನು ಹಾಲು ಕುಡಿಯೋಕ್ಕಿಂತ ಮೊದಲು ಕರುವಿಗೆ ಆಗಬೇಕು, ಆಮೇಲೆ ಗುರುಗಳ ಹೋಮ ಕಾರ್ಯಕ್ಕೆ ಸಲ್ಲಬೇಕದು, ಆ ಬಳಿಕ ನಾನು ತಗೊಳ್ತೇನೆ. ಇದು ದಿಲೀಪ. ಎಲ್ಲಿ ಇವರೆಲ್ಲ ದೊಡ್ಡವರಾದರು ಅಂದರೆ ಈ ಸ್ಥಾನಗಳು. ಇನ್ಯಾರಾಗಿದ್ದರೆ ಅದು ಅವಳೇ ಹೇಳಿ ಆಗಿದೆಯಲ್ಲ, ನಂದಿನಿ ಹೇಳಿ ಆಗಿದೆಯಲ್ಲ, ಅಲ್ಲಿ ಸುತ್ತಮುತ್ತ ಎಲೆಗಳು ಬೇಕಾದಷ್ಟಿದೆ, ತೊಂದರೆ ಆಯಿತು, ಕರೆದ್ರಾಯ್ತು, ಕುಡಿದ್ರಾಯ್ತು. ಕಾರ್ಯೋದೇ ಬೇಡ, ಹಿಡ್ಕೊಂಡ್ರೆ ಸಾಕಿಗೆ ಅಂತ, ಕುಡಿದ್ರಾಯ್ತು. ಹಾಗೆ ಮಾಡಲಿಲ್ಲ ನೋಡಿ ದಿಲೀಪ. ಹಾಲಿಗೆ ಪ್ರಥಮಾಧಿಕಾರಿ ಯಾರು? ಹಾಲಿಗೆ ಪ್ರಥಮಾಧಿಕಾರಿ ಯಾರು? ಕರು ಅಂತ. ಆಮೇಲೆ ದೇವರಿಗೆ ಸಲ್ಲಬೇಕದು, ದೇವ ಕಾರ್ಯಕ್ಕೆ ಸಲ್ಲಬೇಕು, ದೇವರಿಗೆ ಸಲ್ಲಬೇಕು, ಪ್ರಸಾದ ರೂಪವಾಗಿ ನಮಗೆ ಬರಬೇಕು ಅದು. ಅದರ ನಂತರ ಯಜ್ಞಶಿಷ್ಟ ಆಗಬೇಕು ಅದು ಅಂತ. ಯಜ್ಞಶಿಷ್ಟ ಅಮೃತ ಭುಜ ಗೀತೆ ಅಲ್ವಾ, ಭಗವಂತನಿಗೆ ಸಮರ್ಪಿತವಾಗಿ ನಮಗೆ ಬರಬೇಕು ಅದು ಅಂತ. ಈ ಭಾವ ನೋಡಿದರೆ ನಮ್ಗೆ ಆಶ್ಚರ್ಯ ಆಗಂಥದ್ದು ಇಲ್ಲಿ ಅಂತ. ಯಾಕೆಂದರೆ ಅವನಿಗೆ ಬಾಯಾರಿಕೆಯಾಗಿ ಹಾಲು ಕುಡಿತಾನೆ ಅಂತಲ್ಲ, ಆದರೆ ಅದು ಅವನು ಇಡೀ ವಂಶ ಉಳಿಸುವಂಥದ್ದು. ಹಾಗಾಗಿ ಇನ್ನು ಯಾರಾದರೂ ಹಿಂದೆ ಮುಂದೆ ನೋಡಿದೆ ಮೊದಲು ಆ ಕೆಲಸ ಮಾಡ್ತಾಯಿದ್ರು. ಆದರೆ ವತ್ಸಸ್ಯ ಹೋಮಾರ್ಥ ವಿಧೇಶ್ಚ ಶೇಷಂ, ಕರುವಿಗೆ ಮತ್ತು ಹೋಮಾರ್ಥ ವಿಧಿ, ಹೋಮಕ್ಕಾಗಿ ಏನು ಕಾರ್ಯಕ್ರಮಗಳ ಚಟುವಟಿಕೆಗಳಾಗ್ತವೆ, ಕ್ರಿಯೆಗಳು,
ಅದಕ್ಕೆ ಸಂದು ಆಮೇಲೆ ಗುರುವರ ಅನುಜ್ಞಾಮಧಿಗಮ್ಯ ವಸಿಷ್ಠರ ಅನುಮತಿ ತಗೊಂಡು ಅವರಿಗೆ ವಿಷಯ ನಿವೇದನೆ ಮಾಡಿ ಅವರಿಂದ ಅನುಮತಿ ಆಶೀರ್ವಾದ ಪಡ್ಕೊಂಡು ಮಾತಃ ಅಮ್ಮ ನಾನು ನಿನ್ನ ಹಾಲನ್ನು ಸೇವನೆ ಮಾಡ್ತೇನೆ ಆಗ್ಬೋದೇನಮ್ಮ ಅಂದಾಗ ಅವಳಿಗೆ ಮತ್ತಷ್ಟು ಪ್ರೀತಿ ಆಯ್ತು. ಏನಪ್ಪ ಇಷ್ಟೂ ಒಳ್ಳೆಯವರು ಇರ್ತಾರ ಅಂತ, ಎಷ್ಟು ಒಳ್ಳೆಯವನು, ಎಷ್ಟು ಧರ್ಮಿಷ್ಠ, ಎಂಥ ಹೃದಯವಂತ, ಅವನೇನು ಆ ಹಾಲು ಕರೆದು ಕುಡಿದ್ರೆ ಧರ್ಮಲೋಪ ಆಗತ್ತೆ ಅಂತೇನಿಲ್ಲ, ಅವಳಿಗೆ ಒಪ್ಪಿಗೆ ಇದೆ. ಆದರೆ ಸಂಸ್ಕಾರ ಎಂಥದ್ದು ಅಂದರೆ ಅಲ್ಲಿವರೆಗೆ ಅವನ ಸಂಸ್ಕಾರ ಅಂತ ಆಯಿತು. ಆಶ್ರಮಕ್ಕೆ ಹೋದ, ಗುರುವಿನಲ್ಲಿ ನಡೆದಿದ್ದನ್ನೆಲ್ಲೇ ಹೇಳ್ದ. ಮತ್ತು ಹೆಂಡ್ತಿಗೆ ಹೇಳಲಿಲ್ವಾ ಅಂತ ಕೇಳಬೇಡಿ, ಇವನು ನಗುಮುಖ ನೋಡಿ ಹೆಂಡ್ತಿಗೆ ಅರ್ಥ ಆಗ್ಬಿಡ್ತಂತೆ, ಓ ಕೆಲಸ ಆಗಿದೆ ಅಂತ. ಸುದಕ್ಷಿಣೆಗೆ ದಿಲೀಪ ಹೇಳಬೇಕಾಗಿ ಬರಲಿಲ್ಲ ಅಂತ, ಅವನ ನಗು ಮುಖದಲ್ಲೇ ಅವಳಿಗೆ ಇವರು ಗೆದ್ದು ಬಂದಿದ್ದಾರೆ ಅಂತ ಅರ್ಥ ಆಗಿದೆ ಅಂತ ಸುದಕ್ಷಿಣೆಗೆ ಅಂತ. ಅವನು ಹೇಗೆ ನಂದಿನಿ ಮುಂದೆ ಹೇಳಿದ್ದನೋ ಹಾಗೆ ಕರ್ವಿಗಾಗಿ, ಹೋಮಕ್ಕಾಗಿ ಮತ್ತು ಗುರುವಿನ ಅಪ್ಪಣೆಯನ್ನು ಪಡೆದು ಉಳಿದ ಹಾಲನ್ನು ಸೇವಿಸ್ತಾನೆ ದಿಲೀಪ. ಸೇವಿಸಿದಾಗ ಆ ಒಂದು ಪುಣ್ಯ ಗರ್ಭ ಸುದಕ್ಷಿಣೆಯಲ್ಲಿ ಗರ್ಭಾಂಕುರ, ಒಂದು ಮಹಾಚೇತನ ಸುದಕ್ಷಿಣೆಯ ಗರ್ಭವನ್ನು ಪ್ರವೇಶ ಮಾಡಿತು, ಗರ್ಭಗೃಹವನ್ನು, ಸುದಕ್ಷಿಣೆಯ ಗರ್ಭಗೃಹವನ್ನು ಒಂದು ಮಹಾಚೇತನ ಪ್ರವೇಶ ಮಾಡಿತು. ಅದು ಎಂಥ ಮಹಾಚೇತನ ಅಂದರೆ ರಾಮನಿಗೆ ರಾಘವತೆಯನ್ನು ಕೊಟ್ಟಂಥ ಮಹಾಚೇತನ ಅದು. ರಾಮ ರಾಘವ ಅಂತ ಕರೆಸ್ಕೊಳ್ಬೇಕಾದ್ರೆ ಕಾರಣ ಆ ಮಹಾಚೇತನ, ಅದು ಪ್ರವೇಶ ಮಾಡ್ತು. ಮುಂದೆ ಆ ಜನ್ಮವನ್ನು ಕೂಡ ಕಾಳಿದಾಸ ವರ್ಣನೆ ಮಾಡಿದ್ದಾನೆ. ಒಂದು ಅತ್ಯದ್ಭುತವಾದ ಗ್ರಹಯೋಗದಲ್ಲಿ ಶಿಶುವಿನ ಜನ್ಮ ಆಯಿತು ಅಂತ. ರಾಮನ ಜನ್ಮದಲ್ಲಿ ಹೇಗೆ ಒಂದು ವಿಶೇಷ ಗ್ರಹಯೋಗ ಇತ್ತೋ ಹಾಗೆ ಒಂದು ಅದ್ಭುತವಾದ ಗ್ರಹಯೋಗದಲ್ಲಿ, ಅದರಲ್ಲಿ ಯಾವ ಗ್ರಹಗಳು ಕೂಡ ಸೂರ್ಯನ ಹತ್ರ ಇಲ್ವಂತೆ. ಅಸೂರ್ಯಗೈಹಿ ಅಂದರೆ ಸೂರ್ಯನಿಗೆ ಬಹಳ ಹತ್ತಿರ ಯಾವ ಗ್ರಹವೂ ಹೋಗಿಲ್ಲ. ಹೋದ್ರೆ ಏನಾಗುತ್ತೆ? ಸೂರ್ಯನ ಹತ್ತಿರ ಹೋದ ಗ್ರಹ ಮೃತ ಸಮಾನ ಅಂತ, ಅದು ಇಲ್ಲ ಅಂತಲೂ ತಪ್ಪಿಲ್ಲ ಏನೋ ಅಂತ, ಹಾಗಾಗ್ಬಿಡುತ್ತೆ ಗ್ರಹ ಅಂತ. ಹಾಗಾಗಿ ರವಿ ಲುಪ್ತಕರೋ ಮೃತ, ಹಾಗೆ ಯಾವ ಗ್ರಹವೂ ಆಗಿಲ್ಲ. ಎಲ್ಲ ಗ್ರಹಗಳಿಗೂ ಬಲ ಇದ್ದಾಗ, ವಿಶಿಷ್ಟವಾದ ಗ್ರಹ ಸಂಯೋಗ ಖಗೋಳದಲ್ಲಿದ್ದಾಗ ಒಂದು ಅತ್ಯದ್ಭುತವಾದ ಮಗುವಿನ ಜನ್ಮ ಆಯಿತು. ಆ ಜನ್ಮ ಆದ ಕ್ಷಣದಲ್ಲಿ ದಿಕ್ಕುಗಳೆಲ್ಲ ತಿಳಿಯಾದವು. ತಂಪಾದ ಗಾಳಿ ಬೀಸ್ತು, ಸುಗಂಧದ ಗಾಳಿ, ತಂಪಾದ ಗಾಳಿ ಬೀಸ್ತು. ಹೋಮ ನಡೀತಾ ಇದ್ದರೆ, ಆ ಸಮಯದಲ್ಲಿ ಇಲ್ಲೆಲ್ಲ ಹೋಮ ನಡೀತಾ ಇತ್ತೋ ದೀಪನ ರಾಜ್ಯದಲ್ಲಿ, ಇದ್ದಕ್ಕಿದ್ದಂತೆ ಅಗ್ನಿ ಪ್ರದಕ್ಷಿಣವಾಗಿ ತಿರುಗಕ್ಕೆ ಶುರು ಮಾಡಿತು. ಪ್ರದಕ್ಷಿಣಾರ್ಚಿ ಹವಿರಗ್ನಿರಾದದೆ ಬಭೂವ ಸರ್ವಂ ಶುಭ ಶಂಸಿ ತತ್ಕ್ಷಣಂ, ಎಲ್ಲವೂ ಶುಭ ಸೂಚಕ. ಎತ್ತ ನೋಡಿದರೂ ಶುಭ ಶಕುನಗಳು ಏರ್ಪಡ್ತಾ ಇದ್ದಾಗ ಒಂದು ಜನನ ಆಯಿತು ನೋಡಿ. ಭವೋಹಿ ಲೋಕಾಭ್ಯುದಯಾಯ ತಾದೃಶ, ಅಂಥವ್ರು ಹುಟ್ಟೋದು ಪ್ರಪಂಚದ ಒಳಿತಿಗಾಗಿ, ಅಂಥವ್ರು ಹುಟ್ಟೋದು ಲೋಕ ಕಲ್ಯಾಣಕ್ಕಾಗಿ. ಹಾಗಾಗಿ ಲೋಕದಲ್ಲಿ ಎಲ್ಲೆಡೆಯಿಂದ ಶುಭ ಸ್ಪಂದ, ಪ್ರಕೃತಿಯಲ್ಲಿ ಸರ್ವತ್ರ ಶುಭ ಸ್ಪಂದ. ಯಾಕೆ ಅಂದರೆ ಪ್ರಕೃತಿಗೆ ಒಂದು ಪ್ರಸನ್ನತೆ, ಒಂದು ಸಂತೋಷ, ನನಗೆ ಒಳ್ಳೆ ಕಾಲ ಬಂತು ಅಂತ ಪ್ರಕೃತಿಗೆ ಅನಿಸುವಂತೆ ಆ ಜನ್ಮ ಆಗುವಂಥದ್ದು ನೋಡಿ. ಹೀಗೆ ಹುಟ್ಟಿದವನು ರಘು ಚಕ್ರವರ್ತಿ. ಮುಂದೆಲ್ಲ ರಾಘವರು, ರಘುವಿನ ನಂತರ ಬಂದವರೆಲ್ಲ ರಾಘವರು ಅಂತ ಅನಿಸ್ಕೊಂಡ್ರು ಅಂತ. ರಾಮನಿಗೆ ಆ ವಂಶಕ್ಕೆ ರಾಮವಂಶ ಅಂತಲೂ ಕರೆಯೋದಿಲ್ಲ, ರಘುವಂಶ ಅಂತ ಕರೀತಾರೆ ಹೊರತು ಹೆಸರು ಹೇಳಿ ಕರೆಯೋದಾದ್ರೆ ಇಕ್ಷ್ವಾಕು ವಂಶ ಅಂತ ಹೇಳ್ತಾರೆ, ಆಮೇಲೆ ರಘುವಂಶ ಅಂತ ಹೇಳ್ತಾರೆ. ಆದರೆ ರಾಮವಂಶ, ಲಕ್ಷ್ಮಣ ವಂಶ ಅಂತ ಹೇಳೋದಿಲ್ಲ, ಲವವಂಶ, ಕುಶವಂಶ ಅಂತ ಹೇಳೋದಿಲ್ಲ. ಹೇಳ್ತಾರ? ರಘುವಂಶ ಅಂತ ಹೇಳ್ತಾರೆ. ಹಾಗಾದ್ರೆ ಅಂಥ ವೈಶಿಷ್ಟ್ಯ ಇರಬೇಕಲ್ವಾ ಆ ವ್ಯಕ್ತಿತ್ವದಲ್ಲಿ ಅಂತ. ನಿಜವಾಗ್ಲೂ ಕೂಡ ಇತ್ತು. ಅವನು ಲಘು ಅಲ್ಲ, ಲರಯೋ ರಭೇದ ಅನ್ನೋ ಮಾತಿದೆ. ಲಾ ಮತ್ತು ರ ಒಂದೇ ಅಲ್ವಾ? ನೀವು ಚಿಕ್ಕವರಿದ್ದಾಗ ಹಾಗೆ ಇತ್ತಲ್ವಾ? ಲಾಮ ನಮ್ಮ ಧೀಮನ್, ರಾಮ ಹೇಳಿದ್ರೆ ಲಾಮ. ಈಗ ಸ್ವಲ್ಪ ತಿದ್ದುಪಡಿ ಆಗ್ತದೆ ಅಂತ ಕಾಣ್ತದೆ ನಮ್ಮ ಮಂಜುನಾಥ ಭಟ್ರ ಕೈಯಲ್ಲಿ. ಆದರೆ ರಾಕ್ಕೆ ಎಲ್ಲ ಲಾ ಪ್ರಯೋಗ ಮಾಡ್ತಾರೆ ಚಿಕ್ಕ ಮಕ್ಕಳು ಎಷ್ಟೋ ಬಾರಿ. ಹತ್ರ ಇದೆ ಅಂತ, ಆದರೆ ಇಲ್ಲಿ ಮಾತ್ರ ಬಹಳ ದೂರ ಇದೆ. ಅವನು ರಘು ಹೊರತು ಲಘು ಅಲ್ಲ ಅಂತ ಯಾವತ್ತಿದ್ರು ಅಂತ. ಅಂಥವನೊಬ್ಬನು ಉದ್ದಿಸಿ ಬಂದ. ಈ ಒಟ್ಟು ಕಥೆಯಲ್ಲಿ ಗೋ ಸೇವೆಗೆ ಏನು ಫಲ, ಗೋವಿಗೆ ಅಪಚಾರ ಮಾಡಿದರೆ ಏನು ಫಲ, ತಿಳಿಯದೆ ಮಾಡಿದ ಅಪಚಾರ,
ಒಂದು ಕ್ಷಣ ಅಷ್ಟೇ. ಗುರುತಿಸ್ಬೇಕಾಗಿತ್ತು, ಗೌರವಿಸ್ಬೇಕಾಗಿತ್ತು, ಮಾಡಲಿಲ್ಲ. ಅದಕ್ಕೆ ಇಷ್ಟ ಆಯಿತು ಅಂದರೆ ಇವತ್ತು ಏನೆಲ್ಲ ಮಾಡ್ತಾ ಇದ್ದಾರೆ ಗೋವಿಗೆ, ಎಂಥ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ ಗೋವಿಗೆ, ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಅವರಿಗೆಲ್ಲ ಏನಾಗ್ಬೋದು? ಅವರಿಗೆ ಅಂತಲೇ ಬೇರೆ ನರಕ ಭಗವಂತ ಸೃಷ್ಟಿ ಮಾಡ್ತಾ ಇರ್ತಾನೆ. ಯಾಕೆಂದರೆ ಈ ನರಕ ಯಾವುದೂ ಸಾಲೋದಿಲ್ಲ. ಎಂಥ ಹಿಂಸೆಯನ್ನು ಗೋವುಗಳಿಗೆ ಇವತ್ತು ಕೆಲವರು ಮಾಡ್ತಾ ಇದ್ದಾರೋ ಆ ಹಿಂಸೆಯನ್ನು ಮಾಡಿದವರಿಗೆ ಈಗಿರೋ ನರಕಗಳು ಯಾವುದು ಸಾಕಾಗಲಿಕ್ಕಿಲ್ಲ ಅಂತ ಬೇರೆಯೇ ಪ್ರತ್ಯೇಕ ನರಕವನ್ನು ಭಗವಂತ ಸೃಷ್ಟಿ ಮಾಡಬೇಕಾದಿತ್ತು ಮತ್ತು ಅದನ್ನು ಶಾಶ್ವತ ಇಡಬೇಕಾದಿತ್ತು. ಯಾಕೆಂದರೆ ಅವರು ಅಲ್ಲಿಂದ ಮೇಲೆ ಬರುವ ಸಾಧ್ಯತೆ ಇಲ್ಲ, ಆ ನರಕದಿಂದ ಮತ್ತೆ ಮೇಲೆ ಬರುವ ಸಾಧ್ಯತೆ ಇಲ್ಲ ಅಂತ ಅಷ್ಟು ಹಿಂಸೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಗೋವುಗಳಿಗೆ. ಇಲ್ಲಿ ನೋಡಿದರೆ ಒಂದು ಚಿಕ್ಕ ಅಪಚಾರಕ್ಕೆ ಅದು ಮಾಡಬೇಕು ಅಂತ ಮಾಡಿದ್ದಲ್ಲ ಅಂತ ಇಂಥ ಫಲ ಬಂದಿದೆ. ಅದಕ್ಕೆ ಚಿಕ್ಕ ಅಪಚಾರ ಆದರೂ ಜವಾಬ್ದಾರಿ ವ್ಯತ್ಯಾಸ ಆದಾಗ ಫಲ ಬರುತ್ತೆ. ಅದಕ್ಕೆ ಹೊಣೆಗಾರಿಕೆ ಅರಿತು ನಡಿಬೇಕು. ಹೊಣೆಗಾರಿಕೆ ತಪ್ಪಿ ನಡೆದಾಗ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳೋದಕ್ಕೆ ಅರ್ಥ ಬರೋದಿಲ್ಲ ಅಂತ. ಆಮೇಲೆ ಒಬ್ಬ ರಕ್ಷಕ, ಅಂಗರಕ್ಷಕ ಅಥವಾ ಒಬ್ಬ ಕಾವಲುಗಾರ ಇದ್ದರೆ ಅವನು ಕಾವಲು ಕಾಯಬೇಕು. ಅವನು ನಿದ್ದೆ ಬಂದಿತ್ತು, ಗೊತ್ತಾಗಿಲ್ಲ, ಅದು ಹೋಗ್ಬಿಟ್ಟಿದೆ, ಅಷ್ಟೊತ್ತಿಗೆ ಯಾರು ಕಳ್ಳ ಒಳಗೋಗಿದ್ದಾನೆ ಹಾಗೆ ಹೇಳೋಗಿಲ್ಲ. ಅವನ ಮೈ ಮರೆಯೋ ಹಾಗೆ ಇಲ್ಲ ಅವನು. ಹಾಗಾಗಿ ಅದಕ್ಕೆ ಎಂಥ ಒಂದು ಫಲ ಬಂತು. ಮುಂದೆ ಗೋ ಸೇವೆ ಮಾಡಿದಾಗ ಅದಕ್ಕೆ ಎಂಥ ಫಲ ಬಂತು, ಅದ್ಭುತವಾದ ಫಲ ಬಂತು. ಅದಕ್ಕೆ ಎರಡನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು. ಗೋ ಸೇವೆ ಮಾಡಬೇಕು, ಗೋವಿಗೆ ಅಪಚಾರ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಗೋವಿಗೆ, ಗುರುಗಳಿಗೆ, ತಂದೆ ತಾಯಿಗಳಿಗೆ, ಹಿರಿಯರಿಗೆ, ಮಹಾತ್ಮರಿಗೆ ಅಪಚಾರ ಮಾಡಲೇಬಾರ್ದು. ಸೇವೆ ಮಾಡಬೇಕು, ಮಹಾಫಲ ಇದೆ. ಬೇರೆಯವ್ರಿಗೂ ತೊಂದರೆ ಮಾಡಬಾರ್ದು, ಬೇರೆಯವ್ರಿಗೂ ಒಳ್ಳೇದೇ ಮಾಡಬೇಕು. ಆದರೆ ಒಳ್ಳೇದು ಮಾಡಿದರೂ ಒಂದು ಸಣ್ಣ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದ್ರು ಒಂದು ಸಣ್ಣ ಕೆಟ್ಟದಾಗತ್ತೆ. ಅದರಿಂದ ಸಣ್ಣ ಅಂದರೆ ಇದಕ್ಕೆ ಹೋಲಿಸಿದ್ರು ಸಣ್ಣ ಅಂತಷ್ಟೇ, ಇದಕ್ಕೆ ಹೋಲಿಸಿದ್ರು ಸಣ್ಣ ಅಲ್ಲ ಅದು. ಆದರೆ ಅದನ್ನೇ ದೊಡ್ಡವರ ವಿಷಯದಲ್ಲಿ ಮಾಡಿದಾಗ ಘೋರವಾದ ಫಲ ಬರ್ಬೋದು. ಅಪಚಾರ, ಸಣ್ಣ ಅಪಚಾರನಾದರೂ ದೊಡ್ಡವ್ರ ಬಗ್ಗೆ ಮಾಡಿದಾಗ ಅತಿ ಘೋರವಾದ ಫಲ ಬರ್ಬೋದು. ಸೇವೆ ಮಾಡಿದರೆ ದೊಡ್ಡ ಶುಭ ನಮಗೆ ಅದರಿಂದ ಉಂಟಾಗ್ಬೋದು. ಹಾಗಾಗಿ ಮಾಡಬೇಕು, ಸೇವೆ ಮಾಡಬೇಕು, ಗೋ ಸೇವೆ ಮಾಡಬೇಕು ಅನ್ನೋದಕ್ಕೆ ಈ ಕಥೆಯನ್ನು ನಾವು ನೆನಪು ಮಾಡಿಕೊಂಡು. ಹರೇ ರಾಮ.